ಗುರುವಾಕ್ಯಕ್ಕೆ ಸರ್ವ ಸಾಧನತ್ವ ನಿರೂಪಣೆ. ಗುರುವಚನವೇ ಶ್ರುತಿ ಪರಮಾರ್ಥ ಇದು ತಾನೇ ಗುರುವಿಂದೇ ವೇದ್ಯವೆಲ್ಲವೂ ನೋಡೆ. ಗುರುವಾಕ್ಯವಿಲ್ಲದೆ ತ್ರಿಜಗದಳು ಏನೊಂದೂ ದೊರಕೊಳ್ಳಲು ಅರಿಯದು ಎಂತಾದ್ಯೆಯು. ಶಿವ ನಮಸ್ತೆ. ಶಿವಸ್ವರೂಪಗಳೇ, ಮನುಷ್ಯನಾಗಿ ಜೀವಿಸುವುದು ಇದೇನು ದೊಡ್ಡದಲ್ಲ. ಮನುಷ್ಯ ಗುರುವಾಗಿ ಜೀವಿಸಬೇಕಾಗಿದೆ. ಇದು ಒಂದು ತಪ. ಅದು ತಪವೂ ಇಲ್ಲದಿದ್ದರೆ ಗುರುತ್ವ ಸಿದ್ಧಿಯು ಆತನಿಗೆ ದೊರೆಯಲಾರದು. ಯಾಕಂದರೆ ಇಂದ್ರಿಯಗಳು ಯಾವಾಗಲೂ ಶಬ್ದ ಪ್ರವಾಹ ಮಾಡಿಕೊಂಡು ಬಾಹ್ಯದಲ್ಲೇ ಸಂಚರಿಸುವವು. ಅವುಗಳನ್ನೆಲ್ಲವನ್ನು ನಿರೋಧ ಮಾಡಿಕೊಳ್ಳುವುದು ಮೊದಲೇ ಕೆಲಸ. ಇಂದ್ರಿಯಗಳಿಗೆ ಪ್ರೇರಕವಾಗಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳು ಅಂದರೆ ಹೃದಯವು ಅದು ನಾನಾ ಪ್ರಕಾರವಾಗಿ ಅದು ಚೇಷ್ಟ ಮಾಡುವುದು, ಅದನ್ನು ನಿರೋಧಿಸುವುದು ಅದಕ್ಕಿಂತಲೂ ಕಷ್ಟ. ಇಷ್ಟೆಲ್ಲ ಆದ ನಂತರ ತಮಸ್ಸಿನ ಪ್ರಭಾವ, ಅದು ನಿದ್ರಾ, ಪ್ರಮಾದ ಇತ್ಯಾದಿ ಅನೇಕ ರೂಪದಿಂದ ಅದು ಈತನಿಗೆ ತ್ರಾಸ ಕೊಡುವುದಾದರೆ ಅದನ್ನು ದೂರ ಮಾಡಿಕೊಳ್ಳುವುದೊಂದು ಇದೊಂದು ದೊಡ್ಡ ಸಾಹಸ. ಇವೆಲ್ಲವುಗಳನ್ನು ದೂರ ಸರಿಸಿದ ನಂತರ ಒಂದು ಬ್ರಹ್ಮಾಕಾರ ವೃತ್ತಿ ಅಂತಂಬುದೊಂದು ಉದಯವಾಗುವುದು. ಅದು ದೇಹಾಕಾರ ವೃತ್ತಿ ಅಲ್ಲ, ಸ್ಥೂಲ ದೇಹದ ಆಕಾರ ವೃತ್ತಿ ಅಲ್ಲದು, ಸೂಕ್ಷ್ಮ ದೇಹದ ಆಕಾರ ವೃತ್ತಿ ಅಲ್ಲದು, ಕಾರಣ ದೇಹದ ಆಕಾರ ವೃತ್ತಿ ಅಲ್ಲದು. ಅದು ಬ್ರಹ್ಮದ ಆಕಾರ, ಶಿವನ ಆಕಾರವಾದಂತಹ ಒಂದು ವೃತ್ತಿ. ಅಂಥ ವೃತ್ತಿಯನ್ನು ಸಂಪಾದಿಸಿಕೊಳ್ಳಬೇಕಾಗಿದೆ. ಅದು ಆ ಬ್ರಹ್ಮಾಕಾರ ವೃತ್ತಿ ಸಂಪಾದನೆ ಮಾಡಿಕೊಂಡರೆ ಅಲ್ಲಿಗೆ ಅವನಿಗೆ ತತ್ವದರ್ಶಿ ಅಂತ ಒಂದು ಶಬ್ದ ಆತನಿಗೆ ಬರುವುದು. ಅಂಥ ತತ್ವದರ್ಶಿತ್ವ ಪಡೆದ ನಂತರ ಅದೇನಾಗುವುದು, ಎಷ್ಟು ಹೊತ್ತು ಅದು ಅವನಿಗೆ ತತ್ವದರ್ಶಿತ್ವ ಅಥವಾ ಬ್ರಹ್ಮಾಕಾರ ವೃತ್ತಿ ಇದೆಯೋ ಆ ಸಮಯದಲ್ಲಿ ಆತನಿಗೆ ನಿರ್ವಿಕಲ್ಪಕವಾದಂಥದ್ದೊಂದು ಸಮಾಧಿ ಈ ಸ್ಥಿತಿ ದೊರೆಯುವುದು. ಅದರೊಳಗೆ ಆ ಸಮಾಹಿತ ಸ್ಥಿತಿಯಲ್ಲಿ ಆನಂದ ಪಡ್ತಾನೆ. ಬಾಹ್ಯದ ಎಲ್ಲ ಪರಿಸ್ಥಿತಿಯನ್ನು ಮರಿತಾನಲ್ಲಿ. ಅದು ಕಾರಣ ಸಹಿತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿದಾಯಕರೇ ಆ ಬ್ರಹ್ಮಾಕಾರ ವೃತ್ತಿ. ಅದು ಅವನಿಗೆ ಅಪರೋಕ್ಷ ಅನುಭೂತಿ ಅಂತಾರೆ. ಅದಕ್ಕೆ ಪರಾವಿದ್ಯಾ ಅಂತಾರೆ. ಅದು ಅಂಥ ಪರಾವಿದ್ಯೆಯಲ್ಲಿ ರಮಮಾಣ ಆಗತಕ್ಕಂತಹ ಭಾಗ್ಯವಂತ ಆನಂದ ಪಡುವ ಪೂಜ್ಯ ಪುರುಷ ಉತ್ಥಾನನಾಗುವಾಗ ಆ ಪರಾವಿದ್ಯೆಯ ಸಂಸ್ಕಾರ ಅವು ಅವನಲ್ಲಿ ಉಳಿತಾವೆ. ಒಂದು ಬೀಜ ನಾವು ಈಗ ಭೂಮಿಯಲ್ಲಿ ಹಾಕಿದರೆ ಅದರ ಬೇರು ಹಾಗೆ ಬಿಡುವುದು, ಅದೇ ಪ್ರಕಾರ ಪರಾವಿದ್ಯೆಯ ಬೇರು ಅಂದ್ರೆ ಸಂಸ್ಕಾರ. ಅದು ಆ ಸಂಸ್ಕಾರದಿಂದ ಈತನಿಗೆ ಅಲ್ಲಿಂದ ಇನ್ನಷ್ಟು ಅವನ ಕೆಳಗೆ ಬಂದ್ರೆ ಸ್ಮೃತಿ ಆಗುವುದು. ಅದಕ್ಕೆ ಮಧ್ಯಮ ಅಂತಾರೆ. ಅದಕ್ಕೆ ಮೊದಲನೇದಕ್ಕೆ ಪರಾವಿದ್ಯೆ ಅಂತಾರೆ, ಎರಡನೇದಕ್ಕೆ ಪಶ್ಯಂತಿ ಅಂತಾರೆ, ಮೂರನೇದಕ್ಕೆ ಮಧ್ಯಮ ಅಂತಾರೆ. ಅದು ಆ ಮಧ್ಯಮ ಸ್ಥಿತಿಯಲ್ಲಿ ಬಂದಾಗ ಮಾತ್ರ ಪೂರ್ಣ ಪ್ರಜ್ಞಾ ಬಾಹ್ಯಾಂತರ ಪ್ರಜ್ಞೆ ಎಲ್ಲ ಉಂಟಾಗ್ತದೆ.
ಅದು ಆ ಕಾಲಕ್ಕೆ ಅವನಲ್ಲಿ ಒಂದು ಹಿರಿದಾದ ಇಚ್ಛಾ ಉತ್ಪತ್ತಿಯಾಗುವುದು. ನಾನು ಕಂಡ ಸುಖವು ಜೀವಿಕೋಟಿಗಳಿಗೆಲ್ಲರಿಗೂ ಇದು ಫಲಿಸಲಿ ಎಂಬುದೊಂದು ಬಲವಾದ ಇಚ್ಛಾ ಇದೆ. ಆಗ ಆ ಇಚ್ಛಾದ ಪ್ರೇರಣೆಯಿಂದ ಮುಂದದು ತಾಲವಾದಿ ಅಷ್ಟಸ್ಥಾನಗಳಿಂದ ಶಬ್ದಗಳ ಹೊರಡ್ತಾವೆ. ಅದಕ್ಕೆ ವೈಖರಿ ಅಂತ ಅದು ಇದು ವೈಖರಿ ವಿದ್ಯಾ. ಅದರ ಹಿಂದಿನ ಹಿನ್ನೆಲೆಯಲ್ಲಿ ಮಧ್ಯಮ ವಿದ್ಯಾ, ಅದರ ಹಿನ್ನೆಲೆಯಲ್ಲಿ ಪಶ್ಯಂತಿ ವಿದ್ಯಾ, ಅದರ ಹಿನ್ನೆಲೆಯಲ್ಲಿ ಪರಾವಿದ್ಯಾ. ಪರಾವಿದ್ಯಾ ಅದು ಪರಮ ನಿರ್ವಿಕಲ್ಪಕ ಸ್ಥಿತಿಯಲ್ಲಿದೆ. ಪಶ್ಯಂತಿ ವಿದ್ಯಾ ನಿರ್ವಿಕಲ್ಪಕ ಸ್ಥಿತಿಯಲ್ಲಿದೆ. ಮಧ್ಯಮ ವಿದ್ಯಾ ವಿಕಲ್ಪಕ ಸ್ಥಿತಿಯಲ್ಲಿದೆ. ವೈಖರಿ ವಿದ್ಯಾ ಸವಿಕಲ್ಪಕ ಸ್ಥಿತಿಯಲ್ಲಿದೆ. ಇದು ಪರಮ ನಿರ್ವಿಕಲ್ಪ, ನಿರ್ವಿಕಲ್ಪ, ವಿಕಲ್ಪ, ಸವಿಕಲ್ಪ. ಈಗ ಆ ವಿದ್ಯೆಯು 4 ಪ್ರಕಾರವಾಗಿ ಅವತರಿಸ್ತದೆ. ಅದು ಅದರ ಅವತರಣ ಆಗುತ್ತದೆ. ಅವತರಣ ಆಗಿ ಅದು ಶಿಷ್ಯನ ಹೃದಯ ಕೋಟಿಗೆ ನಿಲುಕುವ ವಿಷಯ ಶಕ್ತಿ ಅದರಲ್ಲಿದೆ. ಆ ಪುಣ್ಯ ಪುರುಷನು ಇಡೀ ಸಮಗ್ರ ಜೀವಿಕೋಟಿಗಳಿಗೆ ಆ ವಿಷಯ ಆನಂದ, ಅದು ಯಾವುದು ಅಹಂ ಬ್ರಹ್ಮಾಸ್ಮಿ ಅಂತಂಬುವ ಪರಾವಿದ್ಯೆ ಏನೋದಲ್ಲ, ಅದರೊಳಗ ಕಂಡುಂಡ ಸುಖ ಏನಿದೆಯೋ ಅದನ್ನು ಸಂಸ್ಕಾರ ಸಮೇತವಾಗಿ ಸ್ಮೃತಿಗೆ ತಂದ ನಂತರ ಅದು ಸ್ಮೃತಿ ಅದು ವೈಖರಿಗೆ ಬಂದ ನಂತರ ಈತನಿಗೆ ಇನ್ನೊಬ್ಬರಿಗೆ ತಿಳಿಸಲಿಕ್ಕೆ ಏನು ಪ್ರಯತ್ನ ಪಡ್ತಾನಲ್ಲ, ಆ ಹೊರಬಿದ್ದ ವಾಣಿಗೆ ಏನಂತಾರೆ, ಅದಕ್ಕೆ ಶ್ರುತಿ ಅಂತಾರೆ. ಅದಕ್ಕೆ ಏನಪ್ಪ ಅದು ವಾಡಿಕೆಯಲ್ಲಿ ಏನಿದೆ ಅಂತಂದ್ರೆ ವೇದ ಎಲ್ಲವೂ ಬ್ರಹ್ಮ ನಿರ್ಮಿತ ಅಂತಾರೆ. ಅದಕ್ಕೆ ಬ್ರಹ್ಮ ನಿರ್ಮಿತ ಅಂದ್ರೆ ಏನು? ಅದರ ಅರ್ಥ ಬ್ರಹ್ಮೈವ ಭವತಿ. ಬ್ರಹ್ಮಸ್ವರೂಪವನ್ನು ಯಾವನು ತಿಳಿದುಕೊಳ್ಳುವನೋ ಆ ಬ್ರಹ್ಮನೇ ಆಗುವನು. ಅವನು ನುಡಿದದ್ದು ಯಾವುದಿದು? ಇದು ವೇದ ಶ್ರುತಿ. ಅದಕ್ಕೆ ಬ್ರಹ್ಮ ನಿರ್ಮಿತ ಅಂತಾರೆ. ಶಿವ ನಿರ್ಮಿತ ಆಗಮ ಅಂತಾರೆ. ಇದು ಬ್ರಹ್ಮ ನಿರ್ಮಿತ ವೇದ ಅಂತ ಅಂತಾರ, ಶ್ರುತಿ ಅಂತಾರೆ. ಆಗಮಗಳನ್ನು ನುಡಿದವ ಅರಿವಿನ ಮೂರ್ತಿ ನುಡಿದರಾದವು ಆಗಮ ಅಂತಾರೆ. ಅವು ಆಗಮಗಳಾದವು. ಇವು ಜ್ಞಾನ ಮೂರ್ತಿಗಳು ನುಡಿದರಾದವು. ಇದು ಆಮನಾಯಗಳು, ಶ್ರುತಿಗಳು ಆದವು. ಈ ಶ್ರುತಿ ಇದರದ್ದು ಏನದಲ್ಲ, ಇನ್ನೊಬ್ಬನಿಗೆ ತಿಳಿಸಬೇಕಾಯ್ತು. ಈ ಶ್ರುತಿ ಹೊರಟುವಲ್ಲ, ಇವನ ಹೃದಯದಲ್ಲಿ ಇದು ಯಾವ ರೀತಿಯಿಂದ ಇದು ಪ್ರವೇಶ ಆದೀತು, ಆ ಥರದ ಶಬ್ದ, ಅರ್ಥ, ಕೋಶ, ನಿಘಂಟ, ಸಂಕೇತ ವಗೈರೆ ಕಟ್ಟಿಕೊಂಡ ಅವು ಹೊರಬೀಳುವಾಗ ಅದು ಕುಶಲತೆಯಿಂದ ಹೊರಬೀಳ್ತಿತ್ತು ಅಂತಂದ್ರೆ ಅದಕ್ಕೆ ಶ್ರೋತ್ರಿಯತ್ವ ಅಂತಾರೆ. ಅದು ಹಾಗೆ ಅಲ್ಲಿ ಬ್ರಹ್ಮನಿಷ್ಠತ್ವದೆಯೋ ಹಾಗೆ ಇದೊಂದು ಶ್ರೋತ್ರಿಯತ್ವ. ಬ್ರಹ್ಮನಿಷ್ಠತ್ವ ಎಲ್ಲಿದೆ ಅಲ್ಲಿ ಶ್ರೋತ್ರಿಯತ್ವ ಅದೇ ಅಂತ ನೇಮಿಲ್ಲ. ಅದು ಯಾಕಂದ್ರೆ ತನ್ನಷ್ಟಕ್ಕೆ ತಾನು ತಿಳಿದುಕೊಂಡು ಮೌನನಾಗ್ಯಾರ ಇರಬಹುದು, ಇನ್ನೊಬ್ಬರ ಮುಂದ ನಿಸುಕದೇ ಇರಬಹುದು. ಹೀಗೂ ಎಷ್ಟೋ ಮಂದಿ ಮಹಾತ್ಮರು ಆಗಿ ಹೋಗ್ಯಾರ. ಆದರೆ ಇನ್ನೊಬ್ಬರಿಗೆ ತಾನು ತಿಳಿದುಕೊಂಡಂತಹ ವಿಷಯವನ್ನು ತಿಳಿಸ್ಬೇಕಾತು ಅಂದ್ರೆ ಬಹಳ ಕುಶಲತೆ ಬೇಕಾಗುತ್ತೆ. ಅದು ಭಾರಿ ಕುಶಲತೆ ಬೇಕಾಗುತ್ತೆ. ಯಾವ ನಿರ್ಗುಣ ನಿರಾಕಾರ ನಿರಂಜನ ಪ್ರಭು, ಆ ಪ್ರಭುವಿನ ವಿದ್ಯಾ ಪರಾವಿದ್ಯಾ, ಅದನ್ನ ಹೃದಯಕ್ಕೆ ತಂದುಕೊಂಡು
ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳ ಈ ಕೈಗೆ ಕೊಟ್ಟು ಅಲ್ಲಿಂದ ತಲವಾದಿ ಅಷ್ಟಸ್ಥಾನ ಆದಂತಹ ಈ ವೈಖರಿಯಲ್ಲಿ ಕೊಟ್ಟು ಅದನ್ನು ಇಲ್ಲಿ ಶಿಷ್ಯನ ಹೃದಯದಲ್ಲಿ ಅದನ್ನು ತುಂಬಬೇಕಾದ್ರೆ ಬಹಳ ಕುಶಲತೆ. ಒಬ್ಬ ಮಹಾತ್ಮ ಉಪದೇಶ ಮಾಡಿದ ಸಂಗತಿ ಅದು ಅವರಿಗೆ ಶ್ರೋತೃಗಳಿಗೆ ತಿಳಿತದ. ಒಬ್ಬರು ಉಪದೇಶ ಮಾಡಲಿಕ್ಕೆ ಹತ್ತಿದ್ರೆ ಏನೇನು ತಿಳಿಯೋದಿಲ್ಲ. ಹಿಂಗಾಗಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಅದರ ಶ್ರೋತ್ರಿಯತ್ವ ಅಂತಾರೆ. ಅದು ಅಲ್ಲಿ ಬ್ರಹ್ಮನಿಷ್ಠತ್ವ, ಅಲ್ಲಿ ಆಂತರಿಕ ಕ್ಷೇತ್ರದಲ್ಲಿದೆ ಬ್ರಹ್ಮನಿಷ್ಠತ್ವ, ಬಾಹ್ಯ ಕ್ಷೇತ್ರದಲ್ಲಿದೆ ಇದು ಶ್ರೋತ್ರಿಯತ್ವ. ಅವು ಎರಡೂ ಸಂಬಂಧ ಆಗಬೇಕು. ಇವು ಎರಡೂ ಸಂಬಂಧ ಆಗಬೇಕಂತಂದ್ರೆ ಏನು? ತಾಲ್ವಾದಿ ಅಷ್ಟು ಸ್ಥಾನಗಳ ಮುಖಾಂತರ ಏನು ವೈಖರಿಯಿಂದ ಉಪದೇಶ ಮಾಡುವಾಗ ಆ ಬ್ರಹ್ಮನಿಷ್ಠತ್ವದ ಏನು ಒಂದು ಸ್ಥಿತಿ ಇದೆ ಅದನ್ನು ಸ್ಮರಿಸಿ ಇದರೊಳಗೆ ಅವ ಕೈ ಬಿಡಬೇಕಾದ್ರೆ ವಾಣಿ ಹೊರಗೆ ಹಾಕಬೇಕಾಗ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಛಲಾಕಿಯಂತೆ ಹೊಳೆಯಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದನ್ನಬೇಕು ಅಂತಂತಾರಲ್ಲ. ಆ ಬ್ರಹ್ಮನಿಷ್ಠತ್ವದ ಸ್ಮೃತಿ ಅಲ್ಲೇ ಅಡಿಗೆ ಹೋಗಿ ಇಲ್ಲಿ ಶ್ರೋತ್ರಿಯನಾಗಿ ಉಪದೇಶ ಮಾಡ್ಲಿಕ್ಕೆ ಹತ್ತಿದ್ರೆ ಆ ರಸ, ಆ ರುಚಿ ಅದರೊಳಗೆ ಬರುವುದಿಲ್ಲ. ಆ ರಸ, ಆ ರುಚಿ, ಆ ವಯ್ಯಾರ, ಆ ಓಜಸ್ಸು, ಆ ತೇಜ ಇದರಲ್ಲಿ ಬರೋದಲ್ಲ. ಇದು ಅದು ಈ ಶಬ್ದದೊಳಗೆ ಬರ್ಬೇಕು ನೋಡಿ. ನಿರಾಕಾರ ಪರಬ್ರಹ್ಮ ಪರವಸ್ತುವಿನ ಆಕಾರಗೊಂಡಂತಹ ಬ್ರಹ್ಮಾಕಾರ ವೃತ್ತಿಯೊಳಗೆ ಪ್ರತಿಬಿಂಬಿಸಿದ ಪ್ರಭುವಿನ ಅನುಭವ ಅದು ಪರಾವಿದ್ಯ. ಈ ರೀತಿಯಾಗಿ ಕೆಳಗೆ ಅವತರಣಾಗಿ ಇದು ಹರಡಬೇಕು. ಇದಕ್ಕೇನಂತಾರೆ? ಇದಕ್ಕೆ ಶ್ರೋತ್ರಿಯತ್ವ ಅಂತಾರೆ, ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂತಾರೆ. ಶ್ರೋತ್ರಿಯತ್ವ ಇಲ್ಲದಿದ್ರೂ ಬ್ರಹ್ಮನಿಷ್ಠತ್ವ ಇರುವುದು ಶಕ್ಯ ಇದೆ. ತಾನಷ್ಟಕ್ಕೆ ಪಂದಾನ ಇರಬಹುದು. ಆದರೆ ಬ್ರಹ್ಮನಿಷ್ಠತ್ವ ಇಲ್ಲದಿದ್ರೂ ಕೂಡ ಈ ಶ್ರೋತ್ರಿಯತ್ವ ಜನರಿಗೆ ಇಂಪಾಗಿ ಮಾತಾಡುವ ಒಂದು ಜಾಣತನ ಇದೆ, ಅದು ಇರಬಹುದು. ಪರಂತು ಅದು ಬ್ರಹ್ಮನಿಷ್ಠತ್ವ ಇಲ್ಲದಿದ್ದರೆ ಅದು ಅಧ್ಯಾತ್ಮದ ಆನಂದಗೊಡುವುದಿಲ್ಲ. ಅದು ವೈಖರಿ ಪೂರ್ತಿಯಾಗಿ ಕೇಳುವವರಿಗೊಂದು ಮನರಂಜನ ಅಂತ ಹಿಂಗನಿಸೋದು. ಅದರ ಮನರಂಜನ ಅಲ್ಲ, ಇದು ಮನ ದೇವ ಆಗ್ಬೇಕಾಗಿದೆ. ಮನಸ್ಸಿಗೆ ರಂಜನಾ ಕೊಡುವ ವಿಷಯ ಅಲ್ಲ ಇದು. ಮನಸ್ಸು ದೇವ ಆಗಬೇಕಾಗಿದೆ. ಮನಸ್ಸು ಈಗ ಆಕುಂಚನ ಪರಿಸ್ಥಿತಿಯಲ್ಲಿರುವಂಥದ್ದು. ಮನಸ್ಸು ಮಹಾದೇವ ಆಗಬೇಕಾಗಿದೆ. ಇದು ಇಂಥ ಸ್ವರೂಪವನ್ನು ಕೊಡುವಂಥದ್ದೇ ಇದು ಈ ಶ್ರೋತ್ರಿಯತ್ವದ ಹಿನ್ನೆಲೆಯಲ್ಲಿ ಬ್ರಹ್ಮನಿಷ್ಠತ್ವ. ಇದನ್ನು ಕಟ್ಟಿಕೊಂಡ ಇದು ಉಪದೇಶ ಈಗ ಸಾಗಬೇಕಾಗಿದೆ. ಅಂಥವ್ರಿಗೆ ಏನಂತಾರೆ? ಅದಕ್ಕೆ ಗುರು ಅಂತಾರೆ. ಅವರಿಗೆ ಆ ಗುರುತ್ವ ಸಿದ್ಧಿ ಪರಂಪರಾ ಬಂದದ್ದಲ್ಲ. ಅದನ್ನು 4 ಜನರ ಅಭಿಪ್ರಾಯದಿಂದ ಸಮ್ಮತಿ ಕೊಟ್ಟರು ಬಂದದ್ದಲ್ಲದು. ಅದು ಕ್ರಿಯಾ ಸಿದ್ಧಿ ಸತ್ವೇ ವಸತಿ ಮಹತಾನ್ ನೌಪಕರಣಿ ಅಂತಂದಂತೆ ಅವರದೊಂದು ಕ್ರಿಯಾಸಿದ್ಧಿ. ತಪಸ್ವಾಧ್ಯಾಯೀಶ್ವರ ಪ್ರಣದಾನಾನಿ ಅಂತಂಬುವಂತಹ ಅದ್ಭುತ ಕ್ರಿಯಾಸಿದ್ಧಿ ಅದು. ಅದರ ಫಲದಿಂದ ಅದರದ ಅಭ್ಯಾಸದಿಂದ ಪಡೆದಂತಹದ್ದೊಂದು ಗುರುತ್ವ. ವಿಶ್ವದೊಳಗ ಅಂತಹ ಸಿದ್ಧಿಯನ್ನು ಪಡೆದವರು ಬಹಳ ಕಡಿಮೆ. ಏನಪ್ಪ ಪಾಂಡಿತ್ಯ ಗಳಿಸಬಹುದು, ಆದರೆ ಆ ಗುರುತ್ವ ಸಿದ್ಧಿ ಅಂತಂಬುದು ಏನದೆ ಎರಡೂ ಇಟ್ಟನವ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಜ್ಞಾನಿ ಮತ್ತು ತತ್ವದರ್ಶಿ ಅಂತಂಬುವುದೇ ಅದು ಬ್ರಹ್ಮನಿಷ್ಠತ್ವ. ಜ್ಞಾನಿ ಅಂತಂಬುವುದೇ ಇದು ಶ್ರೋತ್ರಿಯತ್ವ. ಎರಡೂ ಯಾವನಲ್ಲಿ ಇವು ಸಂಗಡ ಮಾಡಿಕೊಂಡಿದ್ದಾವಲ್ಲ ಅಂಥ ಮಹಾತ್ಮನ ಹತ್ರ ಹೋಗಪ್ಪ, ಅವನಿಗೆ ಪ್ರಣಿಪಾತನಾಗು, ಅವನ ಸೇವಾ ಮಾಡು,
ಅವ ಪ್ರಸನ್ನನಾದಾಗ ಕೇಳಿಕೊಂಡು ನಿನ್ನ ಇಚ್ಛಾಪೂರ್ತಿ ಮಾಡಿಕೋ, ಅವರು ನಿನಗ ಆ ಜ್ಞಾನವನ್ನು, ಆ ಆತ್ಮಸ್ವರೂಪದ ಏನು ಅರಿವು ಅದೆಯೋ, ಆ ಆತ್ಮವಿದ್ಯೆ ಏನಿದೆಯೋ, ಅಧ್ಯಾತ್ಮ ಜ್ಞಾನ ಏನಿದೆಯೋ ಅವರು ನಿನಗೆ ಉಪದೇಶ ಮಾಡುವರು, ಅದನ್ನೇನು ಪಡೆದುಕೋ ಅಂತ ಭಗವಂತನ ಉಪದೇಶ ಗೀತೆಯಲ್ಲಿದೆಯಲ್ಲ. ಅಂಥ ಮಹಾತ್ಮರ ಆಶ್ರಯ ಅದಕ್ಕೆ ಬೇಕು. ಅದಕ್ಕಂತಾರವರು ಗುರುವಚನವೇ ಶ್ರುತಿ ಪರಮಾರ್ಥವಿಂತಿದು ನೋಡು. ನಾನು ಹೇಳೋದು ಇದು ಪರಮಾರ್ಥ. ಗುರುವಚನವೇ ಶ್ರುತಿ ಅಂತನ್ನುವಂಥ ಮಾತು ಇದು ಪರಮಾರ್ಥ, ಸತ್ಯವಾದ ಸಂಗತಿ ಇದು. ಯಾಕಂದ್ರೆ ಏನಾದ್ರೂ ಒಂದು ಸಾಹಿತ್ಯ ಬರೆಯುವವರಿದ್ದಾರ. ಕಾಳಿದಾಸ ಅಂಥ ಕವಿ ಯಾರೂ ಆಗಲಿಕ್ಕಿಲ್ಲ. ಅವ ರಚನಾ ಮಾಡಿದ. ಅವನಿಗೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳಂತ ಗುರು ಅಲ್ಲಿಲ್ಲ ಅವನಿಗೆ. ಇಷ್ಟೇ ಅವನಿಗೆ ಕವಿ, ಕಾಳಿದಾಸ ಕವಿ ಅಂತ ಇಷ್ಟೇ ಅಂದ್ರು. ಏನಪ್ಪ, ಪರಂತು ಇದು ಮಾತ್ರ ಇದು ಬಹಳ ಹೆಚ್ಚಿನದಿದೆ. ಇದು ಬಹಳ ದೊಡ್ಡದಿದು. ಮೊದಲಿಗೆ ಆ ಬ್ರಹ್ಮನಿಷ್ಠತ್ವ ಅದು ಬರೆಯುವುದೇ ಅದು ಬಹಳ ಕಠಿಣ, ಭಾರಿ ತಪ. ಅದು ಯಾವನ ಹೃದಯಕ್ಕ ಅದು ವೇದಿಸಿತು, ದೊಡ್ಡ ಭಾಗ್ಯ, ದೊಡ್ಡ ಭಾಗ್ಯ, ದೊಡ್ಡ ಭಾಗ್ಯ. ಬ್ರಹ್ಮನಿಷ್ಠತ್ವ ಇಲ್ಲದನ ಕೇವಲ ಶ್ರೋತ್ರಿಯತ್ವದ ಬಲದಿಂದ ಗುರು ಆಗ್ತಾನಂತಂದ್ರೆ ತಾಳಿ ಮೂಗುತಿ ಇಲ್ಲದ ಸ್ತ್ರೀ. ಅದ ಹಾಗೆ ಅದಕ್ಕೆ ಎಷ್ಟು ಸುಂದರ ಇದ್ರೂ ಕೂಡ ಅದಕ್ಕೆ ಮಾಂಗಲ್ಯ ಆಗಿಲ್ಲ. ಹಾಗದೆ ಇದು ಬ್ರಹ್ಮನಿಷ್ಠತ್ವ ಅಂತಂಬುದು ಬಹಳ ಆಂತರಿಕ ತಪ. ಅದು ಆ ತಪದಿಂದಲೇ ಅವರು ಪಡೆದ ಸಂಗತಿ. ಅದಕ್ಕಾಗಿ ಅವರಿಗೆ ಗುರು ಅಂತಂತರ. ಅಂಥ ಗುರುವಚನವೇ ಶ್ರುತಿ ಪರಮಾರ್ಥವೆಂತಿದು ನೋಡು. ಆದ್ರೆ ಗುರುವಿಂದೇ ವೇದ್ಯವೆಲ್ಲವೂ, ಅದು ಎಲ್ಲವೂ ಗುರುಗಳಿಂದಲೇ ನಮಗೆ ವೇದ್ಯ. ಅಂಥ ಮಹಾಪುರುಷರಿಂದಲೇ ನಮಗೆ ಎಲ್ಲವೂ ವೇದ್ಯ ಅಂದ್ರೆ ತಿಳಿಯುವ ಸಂಗತಿ ಇದೆ. ಅವರೊಬ್ಬರನ್ನು ನಾವು ಮುಂದಿಟ್ಟುಕೊಂಡು ನಮ್ಮ ಆಯುಷ್ಯದಲ್ಲಿ ನಾವು ಏನನ್ನಾದರೂ ತಿಳಿದುಕೊಳ್ಳಿಕ್ಕೆ ಶಕ್ಯದೆ, ಏನನ್ನಾದರೂ ಪಡೆದುಕೊಳ್ಳಿಕ್ಕೆ ಶಕ್ಯದೆ, ಏನನ್ನಾದರೂ ಸಂಪಾದಿಸಿಕೊಳ್ಳಿಕ್ಕೆ ಶಕ್ಯದೆ. ಇದು ಅದಕ್ಕೇನಂತಾರೆ ಗುರುವಿಂದ ವೇದ್ಯವೆಲ್ಲವೂ ನೋಡು. ಆದ್ರೆ ಗುರುವಾಕ್ಯವಿಲ್ಲದೆ ತ್ರಿಜಗದೊಳು ಏನೊಂದು ದೊರಕೊಳ್ಳಲು ಅಲ್ಲ. ತ್ರಿಜಗದೊಳು ಮೂರು ಲೋಕದಲ್ಲಿ ಅಂತ ಮಹಾತ್ಮನ ವಚನೋಪದೇಶ ಇಲ್ಲದಿದ್ರೆ ಯಾರಿಗೂ ಏನೂ ದೊರೆಯಲಾರ. ಸುರಲೋಕದಲ್ಲಿಯೂ ಕೂಡ ಯುದ್ಧ ಪ್ರಸಂಗದೇ ಇದೆ, ನರಲೋಕದಲ್ಲಿಯೂ ಕೂಡ ಯುದ್ಧ ಪ್ರಸಂಗದೇ ಇದೆ, ಇನ್ನ ಅಧೋಲೋಕದಲ್ಲಿಯೂ ಕೂಡ ಯುದ್ಧ ಪ್ರಸಂಗದೇ ಇದೆ. ಈ ಕಲಹ, ಈ ಕಡದಾಟ, ಹೊಡೆದಾಟ, ಬಡದಾಟ ಅಂತಾನು ಹೇಳ್ತವಲ್ಲ, ಇವೆಲ್ಲವೂ ಅಲ್ಲಿಂದ ಹಿಡಿದಲ್ಲಿ ತನಕ ಅದೇ ಅಲ್ಲ. ಯಾಕಂತ ಕೇಳಿದ್ರೆ ಅವರ ವಚನ ಒಂದು ಬೇಕು. ಅವರ ಉಪದೇಶ ಇಲ್ಲದಕ್ಕಾಗಿ ಸುರಲೋಕದ ಯುದ್ಧ, ಅವರ ಉಪದೇಶ ಇಲ್ಲದಕ್ಕಾಗಿ ನರಲೋಕದ ಯುದ್ಧ, ಅವರ ಉಪದೇಶ ಇಲ್ಲದಕ್ಕಾಗಿಯೇ ಅಧೋಲೋಕದ ಯುದ್ಧ. ಅದಕ್ಕೆ ತ್ರಿಜಗದೊಳು, ಸುರಲೋಕ ಅಂದ್ರೆ ಶ್ರೀಮಂತರ ಲೋಕ ಇರಬಹುದದು. ಮಧ್ಯ ತರಗತಿಯ ಲೋಕ ಅಂದ್ರೆ ಇದು ಮರ್ತ್ಯಲೋಕ. ತೀರ ಅಧಮ ಲೋಕ ಅಂದ್ರೆ ಅಧೋಲೋಕ ಅಂತಂತಾರ. ಯಾವುದೇ ಆಗಲಿ ಅಲ್ಲಿ ಬೆಳಕು ಬೇಕಲ್ಲ, ಬೆಳಕು ಕೊಡೋ ಅಲ್ಲೊಬ್ಬ ಮಹಾತ್ಮ ಬೆಳಕು ಕೊಡೋ ಇದ್ರೇನೆ ಆ ಲೋಕದಲ್ಲಿ ಎಲ್ಲರಿಗೂ ಸಂತೋಷ. ಅದು ಇಲ್ಲದಿದ್ದರೆ ಐಶ್ವರ್ಯದ ಮದದಲ್ಲಿರತಕ್ಕಂಥವರಿಗೆ ತಮ್ಮದೇ ಶ್ರೇಷ್ಠ ಅಂತಂಬುವವರಿಗೆ ಅಲ್ಲಿ ಗುರುಗಳ ಆಗಮನ ಆಗುವುದು ಶಕ್ಯ ಇಲ್ಲ. ಇಲ್ಲಿಯೂ ಮಧ್ಯಭೂಮಿಯಲ್ಲಿ ಹೀಗೆ ಅದೇ, ಇದು ಅಧೋಭೂಮಿಯಲ್ಲಿ ಆದರೂ ಹೀಗೆ ಅದೇ.
ಅದಕ್ಕೆ ಒಬ್ಬ ಮಹಾತ್ಮ ಅವ ಬೇಕು. ಎಲ್ಲರನ್ನೂ ಶಾಂತ ಮಾಡುವಂಥವ ಒಬ್ಬ ಮಹಾತ್ಮ ಅಂದ್ರೆ ಅವ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳವ. ಇಂಥ ಭಾಗ್ಯವಂತ ಏನಿದ್ದಾನಲ್ಲ, ಇವ ಏನು ನುಡಿತಾನ ಅದೇ ಶ್ರುತಿ, ಅದೇ ವೇದ, ಇದು ಪರಮಾರ್ಥ, ಸತ್ಯವಾದ ಸಂಗತಿ ಇದು ಅಂತ ಇಷ್ಟು ವಿಶ್ವಾಸ ಕೊಡ್ತಾನ. ಆದ್ಮೇಲೆ ಋಷಿ ಮೈತ್ರೇಯಿ ಗುರುವಾಕ್ಯವಿಲ್ಲದೆ ಪರತತ್ವವೆಂತಪ್ಪ ಪುರುಷರಿಗೆ ಸಿದ್ಧಿಸದು. ಒಟ್ಟಾರೆ ಹೇಳ್ತಾನ, ಈ ಗುರು ವಚನವಿಲ್ಲದಿದ್ದರೆ ಎಂತಪ್ಪ ಯಾರೇ ಯಾಕಿರುವುದಕ್ಕೆ ಅವರಿಗೆ ಈ ಪರತತ್ವ ಸಿದ್ಧಿಯು ಇದು ಅವರಿಗೆ ಲಭಿಸಲಾರೆ. ಇರಬಹುದು, ಮಾನ ಮರ್ಯಾದೆಯಿಂದ ಇರಬಹುದು, ಐಶ್ವರ್ಯಾದಿಗಳಿಂದ ಇರಬಹುದು, ವಿದ್ವಾನರಾಗಿರಬಹುದು, ಶಕ್ತಿವಂತರಾಗಿರಬಹುದು, ಬಲಾಢ್ಯರಾಗಿರಬಹುದು, ತಮ್ಮ ಅಧಿಕಾರ ಕ್ಷೇತ್ರದಲ್ಲಿ ಅವರು ಏನೇ ಆಗಿ ಇದ್ದು ಇರಬಹುದು. ಅವರು ಹೀಗದಾರ, ಬಲಾಢ್ಯರಿದಾರ, ಐಶ್ವರ್ಯವಂತರಿದಾರ, ಆ ಕಡೆ ಹೋಗ್ಬೇಕಂತಂಬುದು ಈ ಬ್ರಹ್ಮ ವಿದ್ಯೆಗೆ ಅಪೇಕ್ಷೆ ಇಲ್ಲ. ಆ ಕಡೆ ಹೋಗ್ಬೇಕನ್ನೋದು ಯಾರಿಗೆ ಅಪೇಕ್ಷೆ ಇದೆ ಅಂತಂದ್ರೆ ಈ ಚಂಚಲ ವಿದ್ಯೆಗೆ, ಅಂದ್ರ ನಟನಟಿಯರಂಥ ಗುಣವುಳ್ಳವರಿಗೆ ಮಾತ್ರ ಆ ಕಡೆ ಹೋಗ್ಲಿಕ್ಕೆ ಮನಸ್ಸು ಆದಿತ್ತು. ಬಹಳ ಧನಾಢ್ಯದನ, ಅವನ ಮನೆಗೆ ಹೋದ್ರೆ ಏನಾದ್ರು ನನಗ ಬಂಗಾರ ಸಿಕ್ಕಿತಲ್ಲ ಅಂತ ಆಸೆ ಮಾಡೋದು ಆ ವಿದ್ಯೆ ಅಲ್ಲ. ಅಲ್ಲಿಗೆ ಹೋಗೋದ್ರೆ ನನಗೆ ಸಿಕ್ಕಿತನು ವಿದ್ಯಾ, ಇದು ಯಾವುದು ವಿದ್ಯಾ ಅಂತ ಕೇಳಿದ್ರೆ ಇದು ಚಂಚಲ ವಿದ್ಯಾ. ಈ ಚಂಚಲ ವಿದ್ಯಾ ಇದು ಎಲ್ಲಾದ್ರೂ ಅದೇ ಇದೆ. ಈ ಬ್ರಹ್ಮ ವಿದ್ಯಾ ಮಾತ್ರ ಇದು ಎಂಥ ಪುರುಷದನಂತಂದ್ರು ಅವ ಉದ್ಧಾರ ಆಗ್ಬೇಕಾದ್ರೆ ಅದನ್ನೆಲ್ಲ ಮರೆಯಬೇಕವ. ತನ್ನ ಸಂಬಂಧ, ಐಶ್ವರ್ಯ, ಅಭಿಮಾನ ಏನೇನದ ಎಲ್ಲ ಮರೆತು ಮಹಾತ್ಮರನ್ನ ಆಶ್ರಯಿಸಿದಾಗಲೇ ಅವನು ಈ ವಿದ್ಯಾ ಪಡಿಬಹುದು. ಅದಕ್ಕೆ ಎಂಥಪ್ಪ ಪುರುಷರಿಗೂ ಸಿದ್ಧಿಸದು ಅಂತಾನೆ. ಗುರುವರನ ಒಲವಿಲ್ಲದಿರೆ ಹೀಗಂತಾನೆ. ಏನಪ್ಪ, ಕರ್ಣಕ್ಕೆ ಮುಸುಕಿದ ತಮವನು ಹರಿಸುವ ಜ್ಞಾನಾಂಜನವು ಶ್ರೀ ಗುರುವಿನೊಳೆರು, ವರ ನಿಟಿಲಾಗ್ರದಿ ತೋರಲು ಹರಿದು ಹೋಗುವುದು ಭವವು, ಕೋಟಿ ಶಾಸ್ತ್ರ ಹುಡುಕಿದೊಡೆಲ್ಲ. ಕರ್ಣಾದಿಗಳಿಗೆ ಮುಸುಕಿದ ತಮ ಇಡೀ ಸಮಗ್ರ ಜೀವಿ ಕೋಟಿಗಳಿಗೆ ತಮದಿಂದ ನಾವಿಷ್ಟು ಅಂಧರಾಗಿ ನಿಂತೇವಲ್ಲ, ಕಣ್ಣಿದ್ದು ಕುರುಡರಾಗಿವೆ, ಕಿವಿಯಿದ್ದು ಬರಡರಾಗಿವೆ, ಇಷ್ಟ ಹಸ್ತಪಾದಾದಿ ದೇವ ನಿರ್ಮಿತ ಇಷ್ಟು ಇಂದ್ರಿಯಗಳಿದ್ದು ಕೂಡ ಅನಿಂದ್ರಿಯಗಳಾಗಿ ಇದ್ದೇವೆ. ಅವುಗಳದ್ದು ಏನೂ ಉಪಯೋಗ ತಗೊಳ್ಳಿಕ್ಕೆ ನಮಗೇನು ಬರುವಲ್ಲ. ತಗೊಂಡ್ರೆ ಏನು ತಗೊಳ್ಳೋದು ಅಂತಂದ್ರೆ ವಿಷಯಾಂಧರಾಗಿ ವಿಷಯದ ಕಡೆನ ಇವುಗಳದ್ದು ಉಪಯೋಗ ಮಾಡಿಕೊಳ್ತೀವಲ್ಲ ಹೊರತು ಎಲ್ಲಿ ನೋಡ್ತೀವಿ ಅಲ್ಲಿ ದೇವರನ್ನ ಕಾಣ್ಲಿಕ್ಕೆ ಬರಬಾರ್ದು, ಎಲ್ಲಿ ಕೇಳ್ತೀವಿ ಅಲ್ಲಿ ದೇವರನ್ನ ಕಾಣ್ಲಿಕ್ಕೆ ಬರಬಾರ್ದು, ಎಲ್ಲಿ ಮುಟ್ತೀವಿ ಅಲ್ಲಿ ದೇವರನ್ನ ಕಾಣ್ಲಿಕ್ಕೆ ಬರಬಾರ್ದು, ಎಲ್ಲಿ ರುಚಿಸ್ತೇವಿ ಅಲ್ಲಿ ದೇವರನ್ನ ಕಾಣ್ಲಿಕ್ಕೆ ಬರಬಾರ್ದು. ಪ್ರತಿಯೊಂದು ತತ್ವದ ಮೇಲೆ ಪರಮಾತ್ಮ ಇದ್ದಾನೆ. ದೀಪಮಾಲಿ ಕಂಬ ಅಂತ ಇರ್ತದಲ್ಲ, ಅದಕ್ಕೆ ಎಷ್ಟು ಕೈಗಳಿರ್ತಾವ, ಆ ಕೈಗಳ ಮೇಲೆ ಒಂದೊಂದೊಂದು ದೀಪ, ಅದಕ್ಕೆ ಹ್ಯಾಂಗ ಇರುವುದೋ ಆಗ ಈ ಶರೀರದಲ್ಲಿ ಎಷ್ಟು ತತ್ವಗಳದಾವೋ ಆ ತತ್ವಗಳ ಮೇಲೆ ಜ್ಯೋತಿಯಾಗಿ ಹೊಳೆಯುವಂತಹ ದೇವನು ಇದ್ದೇ ಇದ್ದಾನೆ. ಬರೀ ಕಣ್ಣ ಮೇಲೆ ಪರಮಾತ್ಮ ಇದ್ದಾನಂತ ಹೀಗಲ್ಲ, ಕರ್ಮೇಂದ್ರಿಯಗಳ ಮೇಲೆಯೂ ಕೂಡ ಪರಮಾತ್ಮ ಇದ್ದಾನ ಜ್ಯೋತಿಯಾಗಿ. ಪಂಚಭೂತಗಳ ಮೇಲೆಯೂ ಕೂಡ ಜ್ಯೋತಿಯಾಗಿ ಪರಮಾತ್ಮ ಇದ್ದೇ ಇದ್ದಾನೆ. ಇದನ್ನು ನೋಡಿದ್ರ ಇದು ಎಲ್ಲ ಶರೀರ ಜ್ಯೋತಿರ್ಮಯ. ಇದು ಪರಮೇಶ್ವರನ ಸ್ವರೂಪದ ಒಂದು ಅಭಿವ್ಯಕ್ತ ಸ್ಥಿತಿ. ಇದು ಹೀಗಿತ್ತನು ಈ ಜೀವ ಏನದೆಯಲ್ಲ, ಈ ತಮಸ್ಸು ಆವರಿಸಿದ್ದರಿಂದ ಕಣ್ಣಿಗೆ ಕಾಣದಂತಾದ, ಕಿವಿಗೆ ಕೇಳದಂತಾದ, ಕೈಗೆ ಸಿಗದಂತಾದ 5 ಇಂದ್ರಿಯಗಳು, ಕರ್ಮೇಂದ್ರಿಯಗಳಾಗಲಿ ಜ್ಞಾನೇಂದ್ರಿಯಗಳಾಗಲಿ, ಇವು ಆ ದೇವರನ್ನು ಕಾಣಲಿಕ್ಕೆ ಇವೆಲ್ಲವೂ ಯಾವ ಸಮರ್ಥ ಆಗಲಿಲ್ಲ. ಮುಸುಕಿದು ತಮಸ್ಸು. ಅಂತಃಕರಣ ಪಂಚಕಾಂತ ಎಂಬುದೇನದೆ ಅದು ತಮಸ್ಸಿನೊಳಗೆ ಮುಸುಕಿತು.
ಎಲ್ಲವೂ ತಮಸ್ಸಿನಿಂದ ಆವರಿಸಿದ್ದರಿಂದ ಮನುಷ್ಯ ಅದೇನಾಯ್ತು, ಹಗ್ಗ ಇದ್ದದ್ದು ಹಾವಾಗಿ ಕಾಣುವಂತೆ, ಇದು ದೇವ ಇದ್ದದ್ದು ಇದು ಅದು ಹೋಯಿತು ಮತ್ತು ವಿಷಯ ಆಗಿ ತೋರಿತು. ವಿಷಯದ ಬಂಧನದಲ್ಲಿ ಈತ ಅದರಲ್ಲಿ ಪ್ರವಿಷ್ಟನಾದ. ಇಂಥ ತಮಸ್ಸನ್ನು ನಿವಾರಣೆ ಮಾಡುವ ಶಕ್ತಿಯು ಶ್ರೀ ಗುರುವಿನಲ್ಲಿ ಕುಮ್ಮಂತನ. ಈ ತಮಸ್ಸನ್ನು ನಷ್ಟ ಮಾಡುವಂತ ಸಾಮರ್ಥ್ಯ ಗುರುವಿನಲ್ಲಿ ಇದೆ. ವರನಿಟಿಲಾಗ್ರದಿ ತೋರಲು ಹರಿದು ಹೋಗುವುದು ಭವವು. ನಿಟಿಲಾಗ್ರ ಅಂದ್ರೆ ಪ್ರಕೃತಿ ಮಧ್ಯದಲ್ಲಿರ್ತಕ್ಕಂಥದಕ್ಕೆ ನಿಟಿಲಾಗ್ರ ಅಂತಾರೆ, ನಿಟಿಲಾಕ್ಷ ಅಂತಾರೆ. ನಿಟಿಲಾಕ್ಷನ ಭಜಿಸೋ, ನಿಟಿಲಾಕ್ಷ ನಿಟಿಲಾಕ್ಷ ಅಂತಾರೆ. ಇವೆರಡು ಏನದವಲ್ಲ, ಸೂರ್ಯ ಚಂದ್ರ, ಇದು ನಿಟಿಲಾಕ್ಷ. ಇದು ಜ್ಞಾನ ನೇತ್ರ ಅಂತಾರೆ, ತೃತೀಯ ನೇತ್ರ ಅಂತಾರೆ. ಇದು ಕಣ್ಣ ತೆರೆದರೆ ಇದು ಕಣ್ಣು. ಈ ತೃತೀಯ ನೇತ್ರದ ಮಧ್ಯವರ್ತಿಯಾದಂತಹ ದೇವನ ಸ್ಥಾನನ ಎರಡು ಭೂಮಧ್ಯದ ನಡುವೆ ಸ್ಥಳ ಅಂತಂದ್ರೆ ಪರಮಾತ್ಮ ಇರುವ ಸ್ಥಳನ ಅಂತಾರೆ ಅದಕ್ಕೆ. ಅದು ಅಲ್ಲಿ ಆ ಮೂರನೇ ಕಣ್ಣು ತೆರೆದರೆ ಈ ತಮಸ್ಸನ್ನುವಂಥದ್ದೇನಿದೆ ಇದು ಎಲ್ಲ ನಷ್ಟ ಆಗಿ ಹೋಗುವುದು. ಒಟ್ಟಾರೆ ಅಂತಾರವರು, ಯಾವನ ತಮವು ನಷ್ಟ ಆಗಿದೆಯೋ ಅಲ್ಲಿ ಅವ ಮೂರನೇ ಕಣ್ಣು ತೆರೆದಿರಲೇಬೇಕು. ಜ್ಞಾನ ನೇತ್ರ ಅವನದು ವಿಕಾಸ ಆಗಿರ್ಲೇಬೇಕು ಅವನು. ಇದು ಸೂರ್ಯ, ಇದು ಚಂದ್ರ. ಸೂರ್ಯ ನೇತ್ರದಿಂದ ಕತ್ತಲೆ ಹೋತು, ತಮ ಹೋಗಲಿಲ್ಲ, ಅಜ್ಞಾನ ಹೋಗಲಿಲ್ಲ. ಚಂದ್ರನೇತ್ರದಿಂದ ಸ್ವಲ್ಪ ಕತ್ತಲೆ ಹೋತು, ಪರಂತು ತಮಸ್ಸು ಅಜ್ಞಾನ ಅದು ಹೋಗಲಿಲ್ಲ. ಎಷ್ಟು ನಾವು ಎರಡೂ ಕಣ್ಣು ತೆಗೆದು ನೋಡಿದ್ರು ಏನು ಕಾಣ್ತೀವಿ ಅಂತ ಕೇಳಿದರೆ ಕಲ್ಲು ಕಟ್ಟಿಗೆ ಇವನ್ನ ಕಂಡಿವಿ. ಪರಂತು ಜ್ಞಾನ ನೇತ್ರ ದಿವ್ಯಂ ಚಕ್ಷು ದದಾಮಿ ಅಂತ ಭಗವಂತನಂತೆ ತೃತೀಯ ನೇತ್ರ ಅದು ಜ್ಞಾನ ನೇತ್ರ. ಅದು ಯಾವನ ಸಂಬಂಧದಿಂದ ಅದು ತೆರೆದಿರುವುದೋ ಅಂದ್ರೆ ಅವನಿಗೆ ಅಜ್ಞಾನ ತಮಸ್ಸು ದೂರ ಆಗುವುದು. ಇದು ಆ ಗುರು ಇದ್ದರೆ ಅವನ ಅಜ್ಞಾನ ಹೋಗಿದ್ರೆ ಅದು ಈ ನೇತ್ರ ತೆರೆದಲೇಬೇಕು ಅವನು. ಅಂದ್ರೆ ಅವರಿಗೆ ಈ ವಿಷಯದ ವ್ಯಾಮೋಹ ಬರುವುದಿಲ್ಲ. ಏನಪ್ಪ, ಬಹಳ ಮೋಹ ವ್ಯಾಮೋಹ ಇದು, ವಿಷಯದ ವ್ಯಾಮೋಹ ಅಂತ ಅನ್ನೋದು. ಎಲ್ಲಾದ್ರೂ ಪ್ರೇತ ಆಗಿದ್ರ, ಪ್ರೇತ ಯಾತ್ರೆ ನಡೆದಿದ್ರ, ಆ ಸ್ಮಶಾನಕ್ಕೆ ಹೋದ್ರ ಅಲ್ಲಿ ಹೋಗಿ ಏನಾರು ಕೊಡ್ತಾರಂತ ಎಷ್ಟೋ ಮಂದಿ ಹೋಗ್ತಾರ ಅಲ್ಲಿ ಸ್ಮಶಾನಕ್ಕೆ. ಅಲ್ಲಿ ಹೋಗಿ ಆ ಪ್ರೇತದ ಮುಂದೆ ಕೈ ಮಾಡಿ ನಿಲ್ತಾರ. ಅಲ್ಲಿ ಎಷ್ಟು ಅಜ್ಞಾನ ಇರಬಹುದು, ಎಷ್ಟು ತಮಸ್ಸಿರಬಹುದು, ಎಷ್ಟು ವ್ಯಾಮೋಹ ಇರಬಹುದು. ಇದು ಸ್ಮಶಾನಕ್ಕೆ ಹೋಗಿ ಕೈ ಮಾಡೋರು ಊರಾಗ ಸಿಕ್ಕರು ಬಿಟ್ಟಾರ ಇವ್ರು. ಎಷ್ಟು ಆಶಾ, ಎಷ್ಟು ತಮಸ್ಸು ಇದು ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಜ್ಯೋತಿ ಅದು ಅನಾವರಣ ಆಗಿಲ್ಲ, ಅದು ನಿರಾವೃತ ಆಗಿಲ್ಲ. ಅದು ಜ್ಯೋತಿ ತೃತೀಯ ನೇತ್ರ ಅದು ಅದು ಹೊರಬಿದ್ದಿದ್ರೆ ಇದು ಕೈ ಆಗತ್ತಿದ್ದಿಲ್ಲ, ಈ ಯಾಚನೆ ನಮ್ಗೆ ಬರತ್ತಿದ್ದಿಲ್ಲ. ಇದು ಈ ಆಶಾ ಅದಕ್ಕಂತಾರಲ್ಲ, ಯದಾ ತೇ ಮೋಹ ಕಲಿಲಂ ವ್ಯತಿತರ್ಷತಿ ತೇ ಬುದ್ಧಿ. ನಿನ್ನ ಬುದ್ಧಿ ಈ ಮೋಹ ಕಲಿಲವನ್ನು ಎಂದು ದಾಟಿತು ಅಂದನೇನು ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ. ಶ್ರುತ ವಸ್ತುಗಳ ಬಗ್ಗೆ ನಿರ್ವೇದ, ಶ್ರೋತವ್ಯ ವಸ್ತುಗಳ ವಿಷಯಕವಾಗಿ ನಿರ್ವೇದ ಅಂದ್ರ ವಿರಕ್ತಿ. ಅಂಥದ್ದನ್ನು ನೀನು ಪ್ರಾಪ್ತ ಮಾಡಿಕೊಳ್ಳಿವಿ ಅಂತ ಅದಕ್ಕೇನ್ ಬೇಕಾಯ್ತು, ತೃತೀಯ ನೇತ್ರದ ಅದಕ್ಕೆ ಅನಾವರಣ ಬೇಕಾಗಿದೆ. ಅಂಥದ್ದು ಎಲ್ಲಿದೆ ಅಂದ್ರೆ ಶ್ರೀ ಗುರುವಿನಲ್ಲಿ ಇರುವುದು. ವಟ ನಿಟಿಲಾಗ್ರದಿ ತೋರಲು ಹರಿದು ಹೋಗುವುದು ಭವವು. ಈ ಭವ ನಿಲ್ಲಲಾರದು. ಏನಪ್ಪ, ಅದನ್ನು ಬಿಟ್ಟು ನೀನು ಕೋಟಿ ಶಾಸ್ತ್ರ ಹುಡುಕಿದೊಡೆಲ್ಲಂ ಅಂತಾರ. 100 ನವದಿ 100 ಕೇಳಿ ಫಲವೇನಯ್ಯ. ಆಸೆ ಹರಿಯದು ರೋಷ ಬಿಡದು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ಕಣ್ಣು ನಗುವ ನಮ್ಮ ಕೂಡಲ ಸಂಗಮ ಅಂತ ಬಸವಣ್ಣಪ್ಪನವರು ಅಂದಂತೆ ಇದು ಜ್ಞಾನ ಬಹಳ ಹೆಚ್ಚಿನದಿದೆ. ಅದೆಲ್ಲಿ ಸಿಗೋದಲ್ಲದು, ಶಾಸ್ತ್ರದಾಗ ಸಿಗೋದಲ್ಲದು. ಓದ್ಬಹುದು,
ಶಾಸ್ತ್ರದಲ್ಲಿ ಸಿಗೋದಲ್ಲ ಅದು. ಅದಕ್ಕೂ ಒಂದು ಗುರು ಕೃಪಾನೇ ಬೇಕು, ಗುರು ದೃಷ್ಟಿನ ಬೇಕದು. ಅದಿದ್ರೇನೆ ಆದ್ರೇನೆ ಅವನಿಗೆ ಅದು ಲಭಿಸೋದು. ಇಲ್ಲದಿದ್ರ ಹಂಗ ನಾವು ಓದ್ಕೋತ ಹೋಗೋದು. ಹಂಗ ನೀರು ಇರೋದು ಒಂದ್ ಕಡೆ, ನಾವು ನೆಲ ಕಡ್ಕೊಂತ ಹೋಗೋದು ಒಂದ್ ಕಡೆ. ಇಲ್ಲಿ ನೀರದೆ ಅಂತ ಅನ್ನೋದು ನಮ್ಗೆ ಗುರ್ತಕ್ಕನ ಬರುವಂಗಿಲ್ಲ. ಅದು ಹಾಗೆ ಕಡ್ಕೋತ್ 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 ಹಾಗೆ ಹೋಗೋದು ಹಾಗೆ ದೂರ ಹೋಗೋದು. 100 ಫೂಟ್ 200 ಫೂಟ್ ಹಂಗ ಹಾಕೋತ ನಾವು ಹೋಗೋದು. ಪರಂತು ನೀರು ಇರುವುದೊಂದು ಜಗ ಬೇರೆ. ಆ ನೀರು ನೋಡುವಂತ ಯಾವ ಬಂದ ಅವ ಇಷ್ಟ್ಯಾಕ್ ಕಡಿದ್ರಿ ಅಂತಂತಾರ. ಅಷ್ಟೇ ಭೂಮಿ ಬಿಟ್ಟು ಒಂದು 18 ಫೂಟಿನೊಳಗನ ಇಲ್ಲೇ ಐತಲ್ಲ ನೀರು, ತಾಯಿಲೆಟು ಕೂದ್ಲಿ ತಾಯಿಲೆ ತೋರಿಸ್ತ ನೋಡು ಅಂತ ಹಿಂಗ್ ಕಟ್ನ ಹಿಂಗ ಹಾಕಿದ ಪಳ್ಳ ಬಿಚ್ಚಿ ಬಿಡ್ತೀವಿ, ದಾಪ್ನ ನೀರು ಹೊರಬಿತ್ತು. ಹೀಗದೆ ಅದು. ಹಾಗ ಜ್ಞಾನ ನಿಧಿಯಾದಂಥ ಗುರು ಮಹಾ ದೊಡ್ಡ. ಎಷ್ಟು ಸುಖದಾತ ಅಂತಂದ್ರೆ ಅವನೇ ನಿಜವಾದ ಸುಖದಾತ. ಅದಕ್ಕೆ ತ್ರಿಜಗದಳು ಏನೇನು ದೊರೆಯಲರಿಯದು. ಎಂತಪ್ಪ ಸಿದ್ಧಿ ಪುರುಷನಿದ್ದಾನಂದ್ರು ಅವ್ರಿಗೇನು ದೊರೆಯಲಾರದು. ಗುರು ಪರಿಭಾವಿಸಿದಡೆ ಇಂತು ಪಯೋಧರೆ ಕೇಳು, ಗುರು ವಚನವೇ ವೇದವೆನಿ. ಆದ್ರಿಂದ ಇದ್ರ ಮ್ಯಾಲಿಂದ ಏನಾಯ್ತು? ಗುರು ವಚನವೇ ವೇದ. ಗುರು ವಚನ ಅಂದ್ರೆ ವೇದ. ಮತ್ತೆ ವೇದ ಅಂತಂದ್ರೆ ಬ್ಯಾರೆ ಅಂತ ತಿಳ್ಕೋಬೇಡ. ಗುರು ವಚನವೇ ವೇದ. ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಪುರಾಣ ಆಗಮ. ಏನ್ ನೋಡೇನ, ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಪುರಾಣ ಆಗಮ. ಯಾಕೆ ಹೇಳ್ಬೇಕಾತು ಅಂದ್ರ, ಜನಾಂಗ ಹೆಂಗದೆ ಅಂದ್ರ ಒಂದೇ ಪ್ರಕೃತಿಯಲ್ಲಿಲ್ಲ, ಒಂದೇ ಹೃದಯದಲ್ಲಿ ಇಲ್ಲ. ಒಂದು ಹೃದಯ ಸತ್ವ ಅದೆ, ಒಂದು ಹೃದಯ ರಜ ಅದೆ, ಒಂದು ಹೃದಯ ತಮ ಅದೆ. ಸತ್ವ ಹೃದಯದವರಿಗೆ ಅವರಿಗೇನು ಉಪದೇಶ ಮಾಡಬೇಕು? ಶ್ರುತಿ ವಿಚಾರ. ಮಧ್ಯಮ ಹೃದಯದವರಿಗೆ ಸ್ಮೃತಿ ವಿಚಾರ. ಅಧಮ ಕನಿಷ್ಠ ಹೃದಯದವರಿಗೆ ಪುರಾಣ ಇತಿಹಾಸಗಳ ವಿಚಾರ. ಅಲ್ಲಿ ಅವರಿಗೆ ಪುರಾಣ ಹೇಳಬೇಕು. ಅವರು ಆ ಉತ್ತಮ ಹೃದಯದವರಿದ್ರು ಅಂತಂದ್ರೆ ಬರೇ ಶ್ರುತಿ. ಇದೇನಿದು ಉಪನಿಷತ್ತದವಲ್ಲ, ಬಹಳ ಸರ್ವೋತ್ಕೃಷ್ಟವಾದ. ಇದನ್ನ ಕೇಳೋರಂದ್ರೆ ಬಹಳ ಉತ್ತಮ ಹೃದಯದವರು. ಅವರ ಹೃದಯದಲ್ಲಿ ಚಂಚಲತಾ ಇಲ್ಲ, ಅವರ ಹೃದಯದಲ್ಲಿ ವ್ಯಾಮೋಹತಾ ಇಲ್ಲ. ಇಷ್ಟು ಶುಚಿರ್ಭೂತರಾಗಿ ನಿಂತಂಥವರೇನಿದ್ದಾರಲ್ಲ ಅವರಿಗೆ ಮಾತ್ರ ಇದು ಶ್ರುತಿ ಉಪದೇಶ. ನೀನು ಹೇಗಿದ್ದಿ ಅಂತ ಕೇಳಿದ್ರೆ, ನಿನ್ನ ಸ್ವರೂಪ ಸಪರ್ಯಗಾಸ್ ಶುಕ್ರಂ ಅಕಾಯವು ಅವರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿರ್ ಮನೀಷಿ ಸ್ವಯಂಭು ಪರಿಭು ಇತ್ಯಾದಿ. ಈ ಸ್ವರೂಪದಿಂದ ನೀನು ಇದ್ದಿ. ಎಂತ ಶಬ್ದದ ನೋಡಿ. ಸ ಆತ್ಮ ಪರ್ಯಗಾತ್ ವ್ಯಾಪಕಲು ಶುಚಿ ಮಂದಿ ಅಥವಾ ಸ ಪರ್ಯಗಾತ್ ಶುಕ್ರಂ ಜ್ಯೋತಿರ್ಮಯನು ಅಕಾಯಂ ಔರಣಂ ಅಸ್ನಾವಿರಂ ಸ್ಥೂಲ ದೇಹರಹಿತ, ಸೂಕ್ಷ್ಮ ದೇಹರಹಿತ, ಕಾರಣ ದೇಹರಹಿತ, ಶುದ್ಧಂ ಅವನಲ್ಲಿ ಯಾವ ತರದ ಮಾಲಿನ್ಯ ಇಲ್ಲದಂತಾತನು. ಅಪಾಪವಿದ್ಧಂ ಅಂತಂದ್ರೆ ಪುಣ್ಯ ಪಾಪಗಳ ಸಂಬಂಧವಿಲ್ಲದಂತಾತನು. ಎಂಥವ? ಕವಿ, ಸರ್ವಜ್ಞ, ಮನೀಷಿ, ಮನಸ್ಸಿನ ಮ್ಯಾಲ ಪ್ರಭುತ್ವವನ್ನು ಇಟ್ಟುಕೊಂಡಿದ್ದವ, ಪರಿಭೂ ವ್ಯಾಪಕ ರೂಪನಾಗಿ ಪೂರ್ಣ ರೂಪನಾದಂತಾತನು, ಸ್ವಯಂಭೂ. ಎಂತ ಪರಮಾತ್ಮನೇ ನೀನಿದ್ದಿ. ಇದು ಉಪನಿಷತ್ತಿನ ಮಾತು. ಇದನ್ನು ಕೇಳೋರು ಯಾರು ಅಂತ ಕೇಳಿದರೆ ಅತಿ ಶುದ್ಧರಾದವರು, ಸತ್ವ ಗುಣದವರು, ಸತ್ವಶಾಲಿಗಳು. ಏನಪ್ಪ, ಯಾವ್ದಾರ ಎಲ್ಲಾರಾಗಲಿ ಒಂದು ಪುಸ್ತಕ, ಒಂದು ಕೀರ್ತನ ಆಗಲಿ, ಒಂದು ಪುರಾಣ ಆಗಲಿ ಯಾವ್ದಾರ ಹೇಳುವಾಗ ಅಟ್ ಏನೋ ತತ್ವ ಬಲ್ಲವರು ಒಂದು ಪೂರ್ವ ಪೀಠಿಕ ಅಂತ ಇಟ್ಟಿರ್ತಾರೆ. ಪೂರ್ವ ಪೀಠಿಕಾದಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ಈ ತತ್ವ ಹೇಳ್ತಿರ್ತಾರೆ, ಅಷ್ಟೆ ಹೇಳ್ತಾರೆ. ಅದನ್ನ ಕೇಳ್ಕೊತ ನಿಮ್ಮಂಥವ್ರು ಬಹಳ ಆನಂದ ಕೂತಿರ್ತಾರ. ಉಳಿದ ಜನ ಇನ್ನೂ ಕಥಿನ ತಂದಿಲ್ಲಲ್ಲಪ್ಪ, ಅದನ್ನ ಶುರು ಮಾಡ್ಯಾನವ, ಇನ್ನೂ ಕಥಿನ ತಂದಿಲ್ಲವ. ಏನೋ ಅದೇನೋ ಆತ್ಮ ಬ್ರಹ್ಮ ಜೀವ ಏನೋ ಇಂಥವ್ರನ್ನ ಯಾಕೆ ಕರ್ಕೊಂಡು ಬಂದ್ರು ಏನು? ಅವ್ರಿಗೆ ಹೆಂಗ್ ತಿಳಿಬೇಕಿದು? ಅವರ ಹೃದಯಕ್ಕೆ ಹ್ಯಾಂಗೆ ವೇದಿಸ್ಬೇಕಿದು?
ಮುಟ್ಟುವುದು ಹಾಗೆ. ಅದಕ್ಕಿಂತ ಸತ್ವ ಕಡಿಮೆ ಇದ್ದವರು ಅವರಿಗೆ ಸ್ವಲ್ಪ ಸ್ಮೃತಿ ವಿಚಾರ, ಶ್ರುತಿ ಬ್ಯಾರೆ ಆತು, ಸ್ಮೃತಿ ಬ್ಯಾರೆ. ಶ್ರುತಿಯಲ್ಲಿ ಖಾಸ್ ಬರೇ ದೇವವಾಣಿನ ಇದ್ದಂಗ ಅದು ಅದರೊಳಗ. ಸ್ಮೃತಿಯಲ್ಲಿ ತನ್ನದಷ್ಟು ಅದ್ರೊಳಗ ಆ ಶ್ರುತಿ ಕೂಡಿಕೊಂಡು ತನ್ನದಷ್ಟು ಕೂಡಿಸ್ಕೊಳ್ತಾರ ಅದ್ರಾಗ. ಅದು ಒಪ್ಪಿಟ್ಟಿದ್ದಂಗ ಅದು. ಖರೆ ಗೋದೆಲ್ಲ ಖರೆ, ಅದ್ರಾಗ ಮತ್ತೆ ಕರಿಬೇವು, ಒಗ್ಗರಣೆ, ಮತ್ತೇನು ಅದಷ್ಟು ಕೂಡಿಸ್ತಂತಂದ್ರೆ ಆಹಾ 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 ಅದು ಬಜಿ ಕೇ ಇರ್ತಾವಲ್ಲವ, ಉಳ್ಳಾಗಡ್ಡಿ, ಅದ್ರ ಒಂದು ಹಸಿಮೆಣಸಿನಕಾಯಿ, ಇದನ್ನೆಲ್ಲ ಮಾಡಿದಾಗ ತಂದಷ್ಟು ಕೂಡ್ತತ್ ನೋಡು, ಹಂಗ ಸ್ಮೃತಿ ಅದು. ಇದು ಸ್ಮೃತಿ ಹೀಗಾದ. ಇನ್ನು ಪುರಾಣ ಅಂತಂದ್ರೆ ತೀರ ಕೆಳಗಲ್ಲ, ಗಂಡ ಹೆಂಡತಿ ಕಥೆ, ಶಿವಪಾರ್ವತಿ ಕಥೆ, ಏನಪ್ಪ ಬ್ರಹ್ಮ ಸರಸ್ವತಿ ಕಥೆ, ವಿಷ್ಣು ಲಕ್ಷ್ಮಿ ಕಥೆ, ರಾಜನ ಹೆಂಡತಿ ಕಥೆ, ಅವೆಲ್ಲ ಇಂಥವನ್ನ ಹೇಳುವಾಗ ಅಲ್ಲೊಬ್ಬವ ರಾಜ ಇದ್ದ, ಅವನ ಹೆಂಡತಿನಿ ಮಹಾಪತಿವ್ರತಿ ಇದ್ದಳು, ಇಬ್ರು ಗಂಡ ಹೆಂಡತಿ ಬಹಳ ಪ್ರಿಯರಾಗಿದ್ರು, ಬಹಳ ದೊಡ್ಡ ಮನಿತನ ಅವರು. ಅದು ಆಳ ಐಶ್ವರ್ಯ, 18 ಟೋರಿಂಗು, 18 ಟ್ರಕ್ಕು, 18 ಎಲ್ಲ ಫ್ಯಾಕ್ಟ್ರಿ ಎಲ್ಲ ಇದ್ದು, ಆದ್ರೆ ಮಕ್ಕಳಿದ್ದಿಲ್ಲ. ಅಯ್ಯ ಚೋ ಅದ್ರಾಗ ಮನಗೋದಿಲ್ಲ ಯಾರು. ಎಷ್ಟು ಹೇಳಿ ಅತ್ತಾಗಿಂದ ಆ ಬ್ರಹ್ಮನ ಸುದ್ದಿ ಹೇಳಕತ್ತಿದವ. ಆ ಬ್ರಹ್ಮ ನಿರ್ಗುಣ ನಿರಾಕಾರ. ಸ್ವಾಮಿ ಆ ಮಕ್ಕಳಿಲ್ಲ ಅಂದಿ, ಅದನ್ನ ಏನ್ ಮಾಡಿದೆ, ಅಲ್ಲೇ ಕೈ ಬಿಟ್ಟಲ್ಲ ಅದ ಮಕ್ಕಳೆಲ್ಲ ಹೇಳ್ದಿ, ಅದನ್ನ ಅಲ್ಲೇ ಕೈ ಬಿಟ್ರಿ. ಇಲ್ಲಿ ಬ್ರಹ್ಮ ನಿರ್ಗುಣ ನಿರಾಕಾರ ಅಂತ ತಗದಿ. ಪಾಪ ಏನಾದ್ರು ಮುಂದ ಮತ್ತ ಅಲ್ಲಿಂದ ಏನ್ ಮಾಡ್ಬೇಕಾತು, ಪುತ್ರಕಾಮೇಷ್ಟಿ ಯಾಗ ಮಾಡಿದರು. ಪುತ್ರಕಾಮೇಷ್ಟಿ ಯಾಗದಲ್ಲಿ ಎಷ್ಟು ಮಂದಿ ಬ್ರಾಹ್ಮಣರು ಉಣ್ಣೋರು, ಎಷ್ಟು ಮಂದಿ ಋತ್ವಿಕರು ಅದರ ವರ್ಣನ ಮಾಡಕತ್ತಿದ್ರು. ಆಗಿ ಅವರು ಆನಂದ ಆಗಿ ಅವರಿಗೆ ಋತ್ವಿಕರೆಲ್ಲರೂ ಕೂಡಿ ಅವರಿಗೆ ಆಶೀರ್ವಾದ ಕೊಟ್ಟರು. ಅಷ್ಟಪುತ್ರು ಭವ ಅಂತ ಅಲ್ಲಿಗೆ 8 ಮಂದಿ ಮಕ್ಕಳ ನಿನಗಾಗಲಿ ಅಂತ ಅವರು ಆಶೀರ್ವಾದ ಕೊಟ್ಟರು. ಆಹಾ ಅಲ ದೇವರು ಪ್ರಸನ್ನ ಆದ. ವರ್ಷದಾಗನ ಹಡ್ದ ಬಿಟ್ರು. ಇದನ್ನ ಹೇಳಾಕ್ ಹತ್ತುದೇನದಲ್ಲ, ಇದನ್ನ ಅದೇನ ಮಂದರದರಲ್ಲ ಅವರಿಗಾಗಿ ಈ ಕಥಾ ಶುರು ಮಾಡಬೇಕಾದ. ಅದು ಅವರದೇ. ಯಾರ್ದು ಅಂತ ಕೇಳಿದ್ರೆ ಅದು ಗುರುಗಳದೇ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ, ಗುರುವಚನವೇ ಆಗಮ. ಏನ್ ಅವ್ರದೇ ಯಾಕಂತ ಕೇಳ್ಬೇಕಂತಂದ್ರೆ ಏನ್ ಮಾಡ್ಬೇಕನ್ನ ಅವ್ರು ಸರಿಯಾಗಿ ಏನ್ ಹೇಳ್ಬೇಕಪ್ಪ, ಏನೋ ಇದು ನಿಮ್ಮ ದೊಡ್ಡ ಪುಣ್ಯ. ಈ ಶ್ರುತಿ ಇಂಥ ಆಗಮ ಕೇಳಲಿಕ್ಕೆ ಕೂತಿರಿ, ಇದು ಹೆಚ್ಚಿನದಿದು. ನಾವು ಈಗ ಹಳ್ಳಿಗೆ ಹೋಗೋದು, ಯಾವಾಗಾರ ಎಲ್ಲಾರ ಹಳ್ಳಿಗೆ ಹೋಗೋದು ಬರ್ತದಲ್ಲ, ಅಲ್ಲೇನ್ ಹೇಳ್ಬೇಕಲ್ಲ, ಇದೇನ್ ಹೇಳ್ಬೇಕಲ್ಲೇ. ಮೊಟ್ಟ ಮೊದಲೇ ಹಿಂಗ ಇಬ್ರು ಗಂಡ ಹೆಂಡತಿ ಇದ್ರಂತ ಶುರು ಮಾಡುದು. ಇಬ್ರಿದ್ರು ಅಂತ ಶುರು ಮಾಡಿ ಹಂಗ ನಡಕಟ ಅದನ್ನ ಹಾಸ್ಕೊಂತ ಇದನ್ನ ಹೆಂಗ ಇರುವುದು ಶ್ರುತಿ ಇದ ಆಧಾರ. ಇದನ್ನ ಆಧಾರ ಇಟ್ಕೊಂಡು ಹಗರ್ಕ ಅದನ್ನ ಅದ್ರಾಗ ಹಂಗ ಅಟಟ್ ಅದನ್ನ ಹಾಸ್ಕೋತ ಹೋಗು. ರೋಣಕ್ ಬಂದ್ವಿ ಅಪ್ಪಗಳು, ನಾವೆಲ್ಲರೂ ಕೂಡ ಒಂದು 4 ಜನರು ಬಂದ್ವಿ. ರೋಣದೊಳಗ ವೀರಭದ್ರೇಶ್ವರ ಗುಡಿಯಲ್ಲಿ ಪ್ರವಚನ ಪ್ರಾರಂಭ ಆಯ್ತು. ಇಲ್ಲಿ ಅಪ್ಪಗಳು ಅವ್ರೇನಂದ್ರು, ಇಲ್ಲಿ ನಾನೇ ಪ್ರವಚನ ಮಾಡ್ತೀನಿ, ನೀವ್ಯಾರು ಏನು ಹೇಳ್ಬೇಡ್ರಿ ಅಂತಂದ್ರೆ ನಾವು ಸುಮ್ಮನೆ ಬಿಟ್ಟಿವಲ್ಲ. ಅಲ್ಲಿಂದ ಅವರು ಹೇಳಿದ್ರು, ಮೊದಲ ದಿವಸ ಮಂದಿ ಅಪಾಟ ಮಂದಿ ಕೂಡ್ತೀವಿ.
2ನೇ ದಿವಸ ಚಾಲನೆ ಕಡಿಮೆ ಆಯ್ತು. 3ನೇ ದಿವಸಕ್ಕೆ ಮತ್ ಚಾಲನೆ ಕಡಿಮೆ ಆಯ್ತು. 4ನೇ ದಿವಸಕ್ಕೆ ಮತ್ ಚಾಲನೆ ಕಡಿಮೆ ಆಯ್ತು. ಮತ್ 5ನೇ ದಿವಸಕ್ಕೆ ಮಂದಿ ಕಡಿಮೆ ಆಯ್ತು. ಕಡಿಮೆ ಆಗಿ ಏನೋ ಬಹಳ ಕರ್ಕೊಂಡು ಹೋದ ಹಿರಿಯರೇನಿದ್ರಲ್ಲ ಅವ್ರ ಹೆಂಗ್ ಬಿಡ್ತಾರ, ಅಂಗಡಿ ದೇಶದಿಂದ ಕುಂತಂಗ ಅವ್ರು ಕುಂತ ಬಿಟ್ರ. ಅವರಷ್ಟು ಜನ ಅಲ್ಲಿ ಕೂತ್ ಬೆಳಕ ಅದು ಗೋಳಪ್ಪನವ್ರು ಅಂತವ್ರು ಬಂದ್ರವ್ರು. ಗೋಳಪ್ಪನವ್ರು ಬಂದಿದ್ರಲ್ಲ ಮೊದಲು ಸಾರಿ ಬಂದಾಗ ಕಾರ್ಯದಾಗಿದ್ರಲ್ಲ, ಅವ್ರು ಬಂದ್ರು. ಇದು ಬೇಡ, ಈಗ ಅಪ್ಪಗಳು ಶಾಸ್ತ್ರ ಹೇಳೋದು ಬೇಡ, ನೀನು ಕೀರ್ತನೆ ಮಾಡ್ಬೋದು ಅಂತ ನನಗೆ ಹೇಳಿದ್ರು ಅವ್ರು. ಅಪ್ಪಗಳು ಶಾಸ್ತ್ರ ಬೇಡ ಬೇಡ ಅಂತ ಹೇಳಿ ಯಾಕೋದು ಶುರು ಮಾಡಿದ್ರು. ನಾವು ಎಲ್ಲ ತಬಲಾ ಪೇಟಿ ಎಲ್ಲ ಚಲೋ ಗಾಯಕರನ್ನ ತಗೊಂಡು ಹೋಗಿದ್ವಿ. ನಿಂತ ಶುರು ಮಾಡಿದ್ವಿ. ಏನ್ ಮಂದಿ ಬರುದಂತಂದ್ರ ಮಾಯಿಗೆ ಸಾಲು ಬಂತು, ಓಣಿ ಸಾಲು ಬಂತು, ಗಂಡ ಹೆಂಡತಿ ಕತಿ. ಅದ್ರಾಗ ಸ್ವಲ್ಪ ಅಧ್ಯಾತ್ಮ ನಾವು ಅದ್ರಾಗ ಹಾಸುದು ಹಿಂಗೆ ಒಂದ್ 8 ದಿವಸ ಹೇಳ್ಕೊತ ಹೋಗೋದ್ರೊಳಗನ ಆವಾಗ ಹೇಳಿ ನೀವೆಲ್ಲ ಎಷ್ಟು ನಾ ಕೀರ್ತನ ಹೇಳ್ತೀನಿ, ಈ ಕೀರ್ತನದೊಳಗೆ ಅಧ್ಯಾತ್ಮ ಅಂದ್ರೆ ಪರಮಾತ್ಮನ ರೂಪ. ಅದು ಬಹಳ ಶ್ರೇಷ್ಠವಾದ್ದು. ನೀವು ಅದನ್ನೇ ಕೇಳ್ಬೇಕಂತ ಬಂದಿದ್ರೆ 5 ಮಿನಿಟ್ ಅಪ್ಪುಗಳು ಹೇಳ್ತಾರೆ, ಕೇಳ್ತೀರಾ ಅಂತ ಕೇಳಿದೆ. ಅಪ್ಪುಗಳು 5 ಮಿನಿಟ್ ಹೇಳ್ತಾರೆ, ಕೇಳ್ತೀರಾ ಅಂತ. ಓಹೋ ಕೇಳ್ತೀವಂತ. ಅದೇನ್ ಮಂದಿಲ್ಲ ಕೂದ್ ಯಾರು ಹೇಳಬಾರ್ದು, ಗಲಾಟೆ ಮಾಡಬಾರ್ದು ಅಂತ ಹೇಳಿದ್. ಹಂಗಿಲ್ಲ, ತಣ್ಣಗೆ ಕೂಡಿರ್ತೀವಿ. 5 ಮಿನಿಟ್ ಆ ವಿಷಯ ಹೇಳಿದ್ರ ಜನ ಬಹಳ ಆನಂದ ಬಿಡ್ತೀವಿ. ಸಾಕು 5 ಮಿನಿಟ್ ಇವತ್ತಿನ ದಿವಸ, ಯಪ್ಪ ಇನ್ನೊಂದು 5 ಮಿನಿಟ್ ಹೇಳಸ ಯಪ್ಪ. ನಾವು ಕಡಿಮೆ ಮಾಡ್ಕೊಂತ ಹೋದ್ವಿ, ಅಪ್ಪುಗಳದನ್ನ ಹೆಚ್ಚು ಮಾಡ್ಕೊಂತ ಹೋದ್ವಿ. ನಾವು ಕಡಿಮೆ ಮಾಡ್ಕೊಂತ ಹೋದ್ವಿ, ಅಪ್ಪುಗಳು ಹೆಚ್ಚು ಮಾಡಿದ್ವಿ. ನಾವು ತಾಳ ಪಾಳ ತೆಗೆದು ಪೆಟ್ಟಿಗೆ ಹಾಕಿದ್ವಿ, ಅಪ್ಪುಗಳು ಏನಪ್ಪ. ಅದಕ್ಕೆ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ. ಆಗ ಪುರಾಣಗಳು ಯಾಕೆ ಅಧಿಕಾರಿಗಳದಾರಲ್ಲ ಅವ್ರಿಗೆ ಬೇಕಾಗಿತ್ತಲ್ಲ ಅದು. ಮೊದಲು ನಾವು ಇಲ್ಲಿ ಬಂದಾಗ ನಾವು ಏನ್ ಹೇಳಿದೆವು, ಪ್ರಭುಲಿಂಗಲೆಲ್ಲ ಹೇಳಿಲ್ಲ ಅದ. ಪೇಟಿ ಸಹಿತ, ತಬಲಾ ಸಹಿತ ಹೇಳಪ್ಪ. ಈ ಜಗ ಸಾಲ ಕೆಲವು. ಅಲ್ಲಿ ಹೊರಗೆ ಸಿದ್ದರಾಮೇಶ್ವರ ಗುಡಿ ಮುಂದೆ ಹೋಗಿ ಅಲ್ಲಿ ಕೂತಿರ್ಬೇಕು, ಅಲ್ಲಿ ಹೋಗಿ 2 ಕರ್ಣ ಹಚ್ಚಿರ್ಬೇಕು. ಭಾರಿ 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 ಅದು. ಅವಾಗ ನಮ್ಗ ಅದು ಒಳ್ಳೆ ಹುರುಪನು ಇರೋದು. ಅದು ಹಂಗ ಹೇಳೋದು ಕುಂತ ಹೇಳಿದ್ವಿ. ಅಲ್ಲಿ ಅತ್ತಾಗಿಂದ ಹಂಗ ಸಿದ್ಧಾಂತ ಶಿಖಾಮಣಿ, ಭಗವದ್ಗೀತಾ ಅದ್ರ ಕೂಡ ಹಾಗೆ ಶುರು ಹಾಕೋತ ಪಾತಂಜಲ ಸೂತ್ರ ಹೇಳಿದಾಗ, ಅದ್ರ ಕೂಡ ಪಾತಂಜಲ ಸೂತ್ರ ಹೇಳಕತ್ತಿದಾಗ ಎಲ್ಲ ಇಂಥ ವಿದ್ವಾನ್ರೆಲ್ಲರೂ ಕಣ್ಣು ತೆರೆದಿರ್ತೇವೆ. ಈಗ ಅದನ್ನ ಹೇಳ್ತೀನಿ ಅಂದ್ರೆ ಬ್ಯಾಡಂತ, ಗಂಡ ಹೆಂಡತಿ ಕತೆ ಹೇಳ್ತೀನಿ ಅಂದ್ರೆ ಬ್ಯಾಡಂತ. ಬಿಡಿ ಸ್ವಾಮಿ ಏನ್ ಹೇಳ್ತೀರಿ ಅಲ್ಲಿ ಪಿಟಿ ಅವನ್ನ ಏನ್ ಮಾಡ್ತೀವಿ, ಗಂಡ ಹೆಂಡತಿ ಅಂತ ಏನು ಮಕ್ಕಳೆಲ್ಲ ಮರಿ ಏನು ವಟ ಯಾಕೆ ಹಚ್ತೀರಿ? ಆ ವಿಷಯ ತೆಗೀರಿ, ಆತ್ಮ ವಿಷಯ. ಇಷ್ಟು ಪಾಕ ಆಗಿ ನಂತೀರಿ. ಈಗ ಇದು ನಿಮ್ಮ ದೊಡ್ಡ ಪುಣ್ಯ, ಇದು ಬಹಳ ಪುಣ್ಯ, ಇದು ದೊಡ್ಡ ಪುಣ್ಯ ಇದು. ಏನಪ್ಪ, ನಾವು ಹಳ್ಳಿಗೆ ಹೋಗ್ಬೇಕಾದ್ರೆ ಹೊಸದಾಗಿ ಮಗಳು ಗಂಡ ಮನೆಗೆ ಹೋಗಿ ಹ್ಯಾಂಗ ಅಳ್ತಾಳಲ್ಲ ಹಂಗ ಹತ್ಕೊಂತ ಹೋಗ್ಬೇಕಾಕತ್. ನಾವು ಇಲ್ಲಿ ಮನಸ್ಸಿ ಬಲ್ಲ ಉಂಡಾಕಿ ಅಲ್ಲಿ ಗಂಡ ಮನೆಗೆ ಹ್ಯಾಂಗ ಉಣ್ಣಾಕ್ ಬರ್ತೈತೆ ಅದು. ಹಂಗ ನಾವು ಮನಸ್ಸಿ ಬಲ್ಲಂಗ ಇಲ್ಲಿ ಆನಂದದಿಂದ ಹೇಳಿದವರು ಅಲ್ಲಿ ಈ ಹೇಳಾಕ್ ಬರುದಿಲ್ಲ. ಅಲ್ಲಿ ಬೆಲೆ ಪಜಿತಿ, ಅದು ಬಹಳ ಪಜಿತಿ. ಏನ ಅಧಿಕಾರಿಗಳೇ, ಅತ್ಯಂತ ಅಧಿಕಾರಿಗಳು ಹಳ್ಳ್ಯಾಗ. ಭಾರಿ ಅಧಿಕಾರಿಗಳು. ಮನೆ ಕರ್ಕೊಂಡು ಹೋಗುದಲ್ಲ ಅಸರ್ಗಕ್ಕೆ, ಒಬ್ಬ ಅಧಿಕಾರಿ ನನ್ನ ಮುಂದೆ ಕೂತನ ತಂಬಾಕು ಹಾಕ್ತಾನ, ಒಬ್ಬ ಅಧಿಕಾರಿ ನನ್ನ ಮುಂದೆ ಕೂತನ ಬೀಡಿ ಹಚ್ಚ ಹೋಗ್ಲಿ ಅಂತಾನ. ಏನ್ ಮಾಡ್ಬೇಕು ಇದ್ರದ್ದು ಅಂತ? ಅದ್ರೊಳಗೆ ಅವರಿಗೆ ಹಾಗೆ ಈ ಕಡೆ ಅವ್ರ ಮುಖ ಹೀಗೆ ಆಗು ಹಾಗೆ ಮಾಡುವುದಕ್ಕಾಗಿಯೇ ಅದು ಗುರುಗಳ ಒಂದು ತರಬೇತಿ.
ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ, ಗುರುವಚನವೇ ಆಗಮ ಇತಿಹಾಸ. ಏನದವು? ಒಟ್ಟಾರೆ ಜೀವಿಗಳ ಹೃದಯದಲ್ಲಿ ಆ ಜ್ಞಾನಬೋಧ ಇಳಿಯುವುದಕ್ಕೆ ಏನೇನು ಮಾಡಬೇಕಾಗಿರುವುದು ಇದೆಲ್ಲ ಮಹಾತ್ಮರದು ತಂತ್ರ. ಒಟ್ಟಾರೆ ಗುರು ಅಂತ ನೋವ ಇಷ್ಟು ಪೂಜ್ಯ ವಸ್ತು. ಗುರುವಚನವೇ ಸಕಲಾರ್ಥ ಸಿದ್ಧಿಗಳು ಆಗು. ಇದನ್ನು ಗುರುವಚನವೇ ಸಕಲ ಅರ್ಥ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನಿದ್ದವಲ್ಲ, ಇದಕ್ಕ ಸಕಲಾರ್ಥ ಅಂತಾರೆ. ಗುರುವಚನ ಕೇಳಿದ ನಂತರ ಇವ ಧರ್ಮ ಅಂದ್ರೆ ಏನು ಇವನಿಗೆ ಗುರ್ತ, ಅರ್ಥ ಅಂದ್ರೆ ಏನು ಗುರ್ತ, ಕಾಮ ಅಂದ್ರೆ ಏನು ಗುರ್ತ, ಮೋಕ್ಷ ಅಂದ್ರೆ ಏನು ಗುರ್ತ. ಇಲ್ಲಿಕಂದ್ರ ಎಲ್ಲ ಏನಪ್ಪಾ ಇದು ಧರ್ಮ. ಅವ್ರ ಮಾತು ಕೇಳಿದಾಗ ಇದು ಧರ್ಮ ಅಂತ ಬಂತು. ನೋಡು, ಇಂಥ ಪುಣ್ಯ ಕೆಲಸ ಮಾಡು, ಇದು ಧರ್ಮ, ಇದು ನಿನಗೆ ಸುಖದಾಯಕದೆ ಅಂತ ಹೇಳಿದಾಗ ಧರ್ಮ ಅನ್ನೋದು ಗುರುತ. ಅರ್ಥ, ಈಗ ಈ ಅರ್ಥವನ್ನು ಗಳಿಸಬೇಕಾದ್ರೆ ನೀನು ಅನ್ಯಾಯದಿಂದ ಗಳಿಸಬೇಡ, ಇದು ನ್ಯಾಯ ಮಾರ್ಗದಿಂದ ಅರ್ಥವನ್ನು ಸಂಪಾದನೆ ಮಾಡು. ಅನ್ಯಾಯದಿಂದ ಅರ್ಥ ಸಂಪಾದನೆ ಮಾಡಿದ್ರೆ ಮುಂದಿನ ಕಾಮ ಅದು ಅನ್ಯಾಯ ಆಗುವುದು. ಅದು ಅನ್ಯಾಯ ಆತಂದ್ರೆ ಮೋಕ್ಷ ಅಂತನ್ನುವಂಥದ್ದು ನಿನಗೆ ದೊರೆಯಲಾರದು. ನ್ಯಾಯ ಮಾರ್ಗದಿಂದ ನೀನು ಅರ್ಥ ಸಂಪಾದನೆ ಮಾಡು. ಇದು ಮತ್ತೆ ಅಲ್ಲಿಂದ ನ್ಯಾಯ ಮಾರ್ಗದಿಂದ ಅರ್ಥ ಸಂಪಾದನೆ ಮಾಡಿದರೆ ಕಾಮ, ಯಾವ ಕಾಮ? ಮೋಕ್ಷ ಕಾಮ, ಮುಕ್ತನಾಗಬೇಕನ್ನುವಂಥ ಆಶಾ ನಿನಗೆ ಹುಟ್ಟೋದು. ಈ ಪ್ರಪಂಚದಲ್ಲಿ ಧರ್ಮಾವಿರುದ್ಧೋ ಕಾಮೋಸ್ಮಿ ಭರತರ್ಷಭ ಅಂದಂತೆ ಧರ್ಮಕ್ಕೆ ಅವಿರುದ್ಧವಾದಂತಹ ಕಾಮ ಇಲ್ಲಿ ಬರ್ತದೆ. ಇದು ಪ್ರಪಂಚದಲ್ಲಿದ್ದರೂ ಕೂಡ ಧರ್ಮಕ್ಕೆ ವಿರುದ್ಧ ತನ್ನ ಪತಿ ಪತ್ನಿಯರಲ್ಲಿ ಕಾಮ, ಅದು ಒಂದು ಸಂತತಿ ಇಷ್ಟೇ, ಹೆಚ್ಚಿಗೆ ಅದು ಇಲ್ಲ. ಇದು ಏನೋ ಮನೆಗೆ ದೀಪ ಅಂತಾರಲ್ಲ, ಒಂದು ದೀಪ, ಒಂದು 108 ದೀಪ ಹಚ್ಚಿದ್ರೆ ಮನೆಯೆಲ್ಲ ಉರಿದು ಆಯ್ತು. ಹಾ, 100,000 ಹಾರ್ಸ್ ಪವರಿನು ಇಂತ ಒಂದು 106 ದೀಪ ಹಚ್ಚಿಬಿಟ್ರೆ ಬಗ 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 ಉರಿದು ಆಯ್ತು ಮನೆಯೆಲ್ಲ. ಆ ಮಗ ಅಲ್ಲಿ ಹೇಳ್ತಿರ್ಬೇಕು, ಈ 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 ಮಗ ಅಲ್ಲಿ ಹೇಳ್ತಿರ್ಬೇಕು. ಒಂದ್ ಮಗಳು ಅಲ್ಲೇ ಬಿದ್ದು ಹೇಳ್ತಿರ್ಬೇಕು, ಒಂದ್ ಮಗಳು ಇಲ್ಲೇ ಬಿದ್ದು ಹೇಳ್ತಿರ್ಬೇಕು. ಹಂಗ ಮೂಲಿಗೆ ಬಿದ್ದಿರ್ಬೇಕು, ಇವ್ರ ಹೊಟ್ಟಾಗಿ ಇರ್ಬೇಕು. ಹಂಗ ನಡೀತಿ ಅಂತಂದ್ರೆ ಇದಕ್ಕೇನಂತಾರೆ? ಇದಕ್ಕ ಧರ್ಮಕ್ಕೆ ವಿರುದ್ಧವಾದ ಕಾಮ. ಏನಪ್ಪ ಇನ್ನ ಇಷ್ಟು ಶಾಸ್ತ್ರ ಹೇಳಿದ್ರೂ ಕೂಡ ಇವ್ರಿಗೆ ಬುದ್ಧಿ ಬರಲಿಲ್ಲ ಅಂತ ಸರ್ಕಾರ ಕಾಯ್ದೆ ಮಾಡಿದಾರ ನೋಡ. ಯಾರು ಅಂತಾರಲ್ಲ, ಅದ ಹಲಿಗೆ ಕಾಳಿ ಕೊಟ್ರೆ ಬರಲಿಲ್ಲ ಅಂತ ಹಜಾಮನ್ ಕೂಡ ಬಂದ್ರಂತ. ಸರ್ಕಾರ ಕಾಯ್ದೆಕ್ಕೆ ಒಳಪಟ್ಟು 3 ಆಗ್ಯಾವ್ರಿ, ನಾವು ಆಪರೇಷನ್ ಮಾಡ್ಕೊಂಡ್ಬಿಟ್ಟು. ಇದು ಧರ್ಮಕ್ಕೆ ಅವಿರುದ್ಧವಾದ್ದೇನಿದು? ಎಂಥದ್ದಿದು? ಧರ್ಮಕ್ಕೆ ಅವಿರುದ್ಧವಾದ್ದಾತು ಏನು ವಿರುದ್ಧ ಆದ್ದಾತು? ಇದು ಧರ್ಮಕ್ಕೆ ಎಂತ ಆಯ್ತು ನೋಡಿದ್ರೆ. ಇದಕ್ಕೆ ಧರ್ಮಕ್ಕೆ ವಿರುದ್ಧ ಆದ್ದಾತು. ಹ್ಯಾಂಗಿರ್ಬೇಕು ಅಷ್ಟೇ, ಸಂತತಿ 1, 2 ಇಷ್ಟು ಮಾಡಿಕೊಂಡು ಇಬ್ರು ಅಲ್ಲಿಂದ ನಿವೃತ್ತರಾಗಬೇಕು, ದೇವದೂತರಾಗಿ ಅವರು ಜೀವನ ಸಾಗಿಸ್ಬೇಕಂತ ಅನ್ನೋದು ಇದು ಧರ್ಮಾವಿರುದ್ಧ ಕಾಮೋಸ್ಮಿ ಭರತರ್ಷಭ. ಆ ಕಾಮ ಎಷ್ಟವರು ಸಂಪಾದನೆ ಮಾಡಿಕೊಂಡಾರ ಅಂತಂದ್ರೆ ಅವರಿಗೆ ಮೋಕ್ಷ ಅಂತನ್ನುವಂಥದ್ದು ಆ ಕಡೆಯಿಂದ ಅವ್ರಿಗೆ ಹೇಳಕ್ ಬರ್ತದೆ. ಯಾಕಂದ್ರೆ ಆಸೆ ಇಲ್ಲ, ಸುತ್ತು ಕಡೆ ಚಂಚಲ ಇಲ್ಲ, ಯಾವ ಥರದಿಂದಲೂ ಎಷ್ಟು ಸ್ಥಿತಿ ಕಾಯ್ಕೊಂಡಿದ್ದಾರಪ್ಪ ಅಂತಂದ್ರೆ ಅವರ ಮುಂದೆ ಮೋಕ್ಷ ಶಾಸ್ತ್ರದ ವಿಷಯ ಹೇಳಿದರೆ ಅವರಿಗೆ ಮುಕ್ತ ಆಗೋದು. ಅದಾದ್ರೂ ಗುರುಗಳ ವಚನದಿಂದಲೇ, ಗುರುವಿನ ವಚನದಿಂದಲೇ ಇಷ್ಟೆಲ್ಲ ಬಂದರು. ಸಕಲಾರ್ಥ ಮತ್ತು ಸಿದ್ಧಿ, ಏನನ್ನಾದ್ರೂ ನಾವು ಸಿದ್ಧಿ ಮಾಡ್ಕೋಬೇಕಾದ್ರೂ ಗುರು ವಚನನ ಬೇಕು. ಸಿದ್ಧಿ ಅಂದ್ರೆ ಎಲ್ಲದಕ್ಕಿಂತಲೂ ಹೆಚ್ಚಿನ ಸಿದ್ಧಿ ಅಂತಂದ್ರೆ ಕರುಣೋಪಸಂಹಾರ ಮಾಡಿಕೊಳ್ಳುವಂತಹದ್ದು ಸಿದ್ಧಿ ಮಾತ್ರ ಇದೆ ಎಲ್ಲಕ್ಕೂ ಹೆಚ್ಚಿನ. ಎಲ್ಲ ಕರ್ಣಗಳನ್ನೆಲ್ಲವನ್ನು ಉಪಸಂಹಾರ ಮಾಡಿಕೊಳ್ಳುವಂತಹದ್ದು ಏನದ ನೋಡು, ಇದು ಮಾತ್ರ ಎಲ್ಲಕ್ಕೂ ಹೆಚ್ಚಿನ ಸಿದ್ಧಿ ಇದೆ. ಅಣಿಮಾ ಸಿದ್ಧಿ ಪಡಿಬಹುದು, ಮಹಿಮಾ ಸಿದ್ಧಿ ಪಡಿಬಹುದು. ಆದ್ರೆ ಆ ಸಿದ್ಧಿಯಿಂದ ಕರ್ಣೋಪಸಂಹಾರ ಆಗದಕ್ಕಾಗಿಯೇ ರಾಕ್ಷಸರು ಆ ಸಿದ್ಧಿಗಳನ್ನ ದುರುಪಯೋಗ ಮಾಡಿಕೊಂಡ್ರಲ್ಲ. ಭಸ್ಮಾಸುರ, ಶುಂಭಾನಿಶುಂಭ, ರಕ್ತ ಬೀಜ, ರಾವಣ ಮೊದಲಾದವರು ಅದೇ ಸಿದ್ಧಿಯ ಬಲದಿಂದ ಏನೇನು ಮಾಡಿದ್ರು. ಅದಕ್ಕೊಂದು
ಆ ಸಿದ್ಧಿ ಬೇಕಾತು ಅಂದ್ರೆ ಗುರುಗಳದ ಅದಕ್ಕೂ ಒಂದು ಆಶೀರ್ವಾದ ಬೇಕು. ಅದು ನಮ್ಮ ಅಪ್ಪುಗಳಿಗೆ ಇವರು ನಾಗಲಿಂಗಪ್ಪನವರು ಒಂದು ಮಂತ್ರ ಹೇಳ್ಯಾರ. ಅವರು ಸಣ್ಣವರಿದ್ದಾರೆ, 7, 8, 10, 12 ವರ್ಷದವರಿದ್ದಾಗ ಅವರು ಒಂದು ಮಂತ್ರ ಹೇಳ್ಯಾರ. ಅವರು ಮಂತ್ರ ಹೇಳಿ ಅದು ಏನಂದಾರ, ಈಗ ಈ ಮಂತ್ರ ಅಂದು ನೀನು ಕಲ್ಲ ಮೇಲೆ ಮೂತ್ರ ಬಿಟ್ರ ಕಲ್ಲು ಬಂಗಾರ ಅಂತ ಹೇಳ, ಮಾತ್ರ ಆಶೆಕ್ ಬಿದ್ದ ಇದನ್ನ ಮಾಡಕ್ ಹೋಗ್ಬೇಡ ಅಂತ ಹೇಳ. ಏನಪ್ಪ ಮುಂದೆ ಮಠದಲ್ಲಿ ಒಬ್ಬ ನಮ್ಮ ಗುರು ಬಂಧುಗಳು ಒಮ್ಮೆ ಬಂಗಾರ ಮಾಡಿದ್ರು. ಅವರು ಬಂಗಾರ ಮಾಡಿ ಅಪ್ಪಗಳ ಕೈಗೆ ತಂದು ಕೊಟ್ರು. ನೋಡಿದ್ರು 1 ತೊಲೆ 2 ತೊಲೆ ಇರ್ತದ ಬಂಗಾರ, ತಂದು ಕೊಟ್ರು. ಚಲೋ ಆಗೈತಿ, ಇದೆಲ್ಲ ಬರೋಬರಿ ಆಗೈತದು. ಪರಂತು ಈ ಹವ್ಯಾಸಕ್ಕೆ ಬೀಳ್ಬೇಡ, ಈ ಹವ್ಯಾಸಕ್ಕೆ ಬೀಳ್ಬೇಡ. ಯಾರು ಹೇಳಿದ್ರು ಅಂತಂತ ಯಾರು ಮಾಡಿದವ್ರು ಯಾರಂದ್ರೆ ಈ ಹುರ್ಕಡ್ಲಿ ಗುರುಜಿ ಅಂತಿದ್ದಾರೆ, ಅವರೇ ಮಾಡಿದವರು. ಈ ಹವ್ಯಾಸಕ್ಕೆ ಮುಳುಗಬೇಡ ಅಂತ ಆಜ್ಞೆ ಮಾಡಿದ್ರು. ಅಲ್ಲಿಗೆ ಸ್ಥಗಿತ ಮಾಡಿದ್ರು. ಇಲ್ದಿದ್ರ ಇದು ಬಹಳ ಕಷ್ಟ ಐತೆ. ಅದಕ್ಕೆ ಸಿದ್ಧಿ ಅಂತ ಅನ್ನೋದು, ಅದಕ್ಕೂ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಅದಕ್ಕೆ ಅದು ಗುರುಗಳ ಆಶೀರ್ವಾದ ಇಲ್ಲದಕ್ಕಾಗಿಯೇ ಸಿದ್ದರಾಮೇಶ್ವರ ಪ್ರಭುದೇವರನ್ನ ಸುಡಬೇಕಂತ ಕಣ್ಣೊಳಗೆ ಅಗ್ನಿ ನೇತ್ರ ತೆರ ಸಿದ್ಧಿ ಬಲ ಅವರಿಗೆ. ಅದು ಹಂಗಾಗಬಾರ್ದು. ಗುರು ಕರುಣಿಸಿದರೆ ಸಿದ್ಧಿ. ಅದ್ರಾಗ ಸಿದ್ಧಿ ಅಂದ್ರೆ ಯಾವ ಅಂದ್ರೆ ಬಹಳ ದೊಡ್ಡ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಇವೇನು ಸಿದ್ಧಿ ಅದ ನೋಡು, ಭಾರಿ ಸಿದ್ಧಿ, ಭಾರಿ ಸಿದ್ಧಿ, ಭಾರಿ ಸಿದ್ಧಿ. ಇದಕ್ಕಿಂತ ಹೆಚ್ಚಿನ ಸಿದ್ಧಿ ಯಾವ ಅಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ತನ್ನ ಬಣ್ಣಿಸಬೇಡ, ಅನ್ಯರ ಹಳೆಬೇಡ ಅಂತನ್ನುವಂಥವೇನಿದ್ದಾವಲ್ಲ, ಭಾರಿ ಸಿದ್ಧಿ, ಭಾರಿ ಸಿದ್ಧಿ. ಇವು ನಾವು ಸಂಪಾದನೆ ಮಾಡಿಕೊಳ್ಬೇಕು. ಇವು ದೊರಿಬೇಕಾದ್ರೂ ಗುರು ವಚನವೇ ಬೇಕು. ಸಿದ್ಧಿ ಮತ್ತು ಸಿದ್ಧಿ ಗತಿ, ಸಕಲಾರ್ಥ ಸಿದ್ಧಿ ಗುರುವಚನವೇ ಮೋಕ್ಷ ಗತಿ. ಗುರುವಚನವೇ ಮೋಕ್ಷಕ್ಕೂ ಕಾರಣ, ಗುರುವಚನವೇ ಗತಿಗೇನು ಕಾರಣ. ಗತಿ ಅಂದ್ರೆ ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಇವಕ್ಕೇನಂತಾರೆ, ಇವಕ್ಕ ಗತಿಗಳಂತಾರೆ. ಇವನ್ನ ಪಡೆದುಕೊಳ್ಳಬೇಕಾದ್ರೂ ಅವರ ಗುರು ವಚನಗಳೇ. ಅದ್ರ ಮ್ಯಾಲಿಂದ ನಾವು ಸಾಲುಕ್ಯರ ಪಡಕು. ಸಾಲುಕ್ಯ ಅಂದ್ರೆ ಏನು? ಶಿವ ಸಾಲುಕ್ಯ, ಶಿವನ ಲೋಕದಲ್ಲಿರುವ. ಶಿವ ಸಾಮೀಪ್ಯ ಅಂದ್ರೆ ಶಿವನ ಸಮೀಪದಲ್ಲಿರುವುದು. ಶಿವ ಸಾರೂಪ್ಯ ಅಂತಂದ್ರೆ ಏನು? ಶಿವನಂತೆ ತಾನು ಆಗಿ ನಿಲ್ಲೋದು ಸಾರೂಪ್ಯ. ಶಿವ ಸಾಯುಜ್ಯ ಅಂದ್ರೆ ಶಿವನೊಡನೆ ಸಮರಸನಾಗಿರೋದು. ಇದಕ್ಕೇನಂತಾರೆ? ಅದಕ್ಕೆ ಗತಿ ಅಂತಾರೆ. ಇದಕ್ಕೆ ಸಾಲುಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಇವು ಗತಿಗಳು. ಇದು ಅವು ಏನು, ಅವಕ್ಕೂ ಬಹಳ ಅದಾವ. ಈಗ ಇಲ್ಲೇ ನಿಮ್ಮ ರಾಷ್ಟ್ರೀಯ ವಿಚಾರದಲ್ಲೇ ನೋಡ್ಕೊಡ್ರಿ. ಯಾರು ನಮ್ಮ ಪ್ರಧಾನದರ ರಾಷ್ಟ್ರಪತಿಗಳು ಯಾರಿದ್ದಾರಲ್ಲ, ಅವರ ಲೋಕದಲ್ಲಿರುವವರಿಗೆ ಸಾಲೋಕ್ಯ ಗತಿ ಅವರು. ಅವರ ಅನುಯಾಯಿಗಳಾಗಿರುವವರು, ಅವರ ಲೋಕದಲ್ಲಿರುವವರಿಗೆ ಇವರು ಸಾಲೋಕ್ಯ ಗತಿಯವರು. ಮತ್ತ ಅವರ ಸಮೀಪದಲ್ಲಿರುವವರಿಗೆ ಅವರು ಸಾಮೀಪ್ಯ ಗತಿಯವರು. ಅವರಂಗ ಆಗಿ ಮತ್ತೊಬ್ಬರಾಗಿರುವುದು ಅದು ಸಾರೂಪ್ಯ ಗತಿಯವರು. ಅವರು ಕೂಡ ಅವರಂತ ಅವರ ಮೈ ಆಗಿರುವವರು ಸಾಯುಜ್ಯ ಗತಿಯವರು. ಏನಾಗ್ತದೆ ಅಂತ ಕೇಳಿದ್ರ, ಅವರ ಏನೋ ಗುರುಗಳ ಆಶೀರ್ವಾದದಿಂದ, ಗುರುಗಳ ಕೃಪೆಯಿಂದ ಅವರು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಪಡೆದರೆ ಅದು ಲೋಕಕ್ಕೆ ಉಪಕಾರಕ್ಕಾಗಿ ನಾವು ಹೋಗುವುದು. ಗುರುಗಳ ಆಶೀರ್ವಾದ ಜೋರ ಅದಕ್ಕಿಲ್ಲದಿದ್ರೆ ಅದೇ ರಾಷ್ಟ್ರದಲ್ಲಿ ಭ್ರಷ್ಟಾಚಾರ ಇಳಿಸಿತು. ಯಾರ ಬಲದಿಂದ ಈ ಭ್ರಷ್ಟಾಚಾರ ನಡೀತಪ್ಪ? ಅವರ ಬಲ, ಸಾಮೀಪ್ಯದ ಬಲ, ಸಾರೂಪ್ಯದ ಬಲ, ಸಾಯುಜ್ಯದ ಬಲ. ಯಾರ ಬಲದಿಂದ ಈ ಹೀನ ಕಾರ್ಯ ನಡೀತಪ್ಪ ಅಂತ ಕೇಳಿದ್ರೆ, ಯಾರ ಬಲ ಹಿಡಿದು ಈ ದುಷ್ಟ ಕಾರ್ಯಗಳು ಜಗತ್ತಿನಲ್ಲಿ ರಾಷ್ಟ್ರದಲ್ಲಿ ನಡೆದು ಅಂತಂದ್ರೆ ಅವರದೇ ಬಲ, ಅವರದು ಸಾಮೀಪ್ಯದ ಬಲ, ಸಾರೂಪ್ಯದ ಬಲ, ಸಾಯುಜ್ಯದ ಬಲ. ಏನಾದ್ರೂ ಮಾಡಿದ್ರೆ ಉಳಿಸಿಕೊಳ್ತಾರಲ್ಲ,
ಇಲ್ಲಿ ಯಾರು ಒಂದಿ ಸ್ವಲ್ಪ ಈ ಹಾಲು ಮಾರೋವರು ಮೊಸರು ಮಾರೋವರು ಒಂದಿಷ್ಟು ಅದ್ರಾಗ ನೀರು ಕೂಡಿಸಿದ್ರಂದ್ರ ಏಕ್ದಮ್ ಪೊಲೀಸರು ಅವ್ರನ್ನ ಹಿಡಿದು ಅವ್ರ ಎಮ್ಮಿನ ಮಾರಿಸ್ಬಿಡ್ತಾರೆ. ಅವ್ರ ಇಡೀ ಏನೆಲ್ಲದ ಮಾರಿಸ್ಬಿಡ್ತಾರೆ, ಎಷ್ಟು ದಂಡ ಕಟ್ಟಿ. ಆದ್ರ ಅವು ಯಾರು ಬಲ್ಲಿಲ್ಲ ಅವ್ರು ಮಾಡ್ತಾರಲ್ಲ, ಅವ್ರು ಏನು ಮಾಡಿದ್ರು ಅದಕ್ಕೇನೇನು ಆಗುವಂಗಿಲ್ಲ, ಏನೇನು ಆಗುವಂಗಿಲ್ಲ. ಇದು ನೋಡಿ ಎಷ್ಟು ಅನರ್ಥ ಐತ್ ನೋಡಪ್ಪ ಇದ್ರದಾಗ. ತಿಳಿತ್ರೆ ಇದು ನಾನು ಹೇಳುದು. ನಿಜವನಪುರ ಕೇಳ್ತಾರ, ಆವ ಬಲವಿಡಿದ ಅಳುಕದೆ ಅಖಿಳ ದುರಿತವನ್ನೆಸಗಿ ಜೀವಿಸುವೆ ಮಾಜದ ಉಸುರಲೇ ಮಾನವ. ನೀನು ಯಾರ ಬಲದಿಂದ ಎಷ್ಟು ದುರಿತವನ್ನು ಮಾಡ್ತೀಯಲ್ಲ, ಅಳುಕದೆ ಹೇಳು, ಯಾರ ಬಲ ನಿನಗದೆ ಅಂತ ಪ್ರಶ್ನೆ ಮಾಡಿ ಕೇಳ್ತಾರ ಅವರು. ನೆರೆಯವಿಲ್ಲವೇ, ಜವನದೂತರು ಇಲ್ಲವೇ, ಮೃತ್ಯು ಇಲ್ಲವೇ, ಚಿತ್ರಗುಪ್ತರು ಇಲ್ಲವೇ, ಕಾಳಕರಾಳಾದಿಗಳು ಇಲ್ಲವೇ, ಜಡಿವ ಯಮಭಟರು ಇಲ್ಲವೇ, ನರಕಗಳಿಲ್ಲವೇ, ಯಾರ ಬಲ ಬಿಡಿದು ನೀನು ಇಷ್ಟೆಲ್ಲ ಮಾಡ್ತಿ ಹೇಳಂಗಾರ? ಏನಪ್ಪ, ಮುಂದೆ ಯಾವ್ದಾರ ಒಂದು ಧರ್ಮಿಷ್ಠ ಸರ್ಕಾರ ಬಂತು ಅಂತಂದ್ರೆ, ಈ ಪಾಪ ಕೃತಿಗಳನ್ನ ಸಹನ ಮಾಡಿಕೊಳ್ಳದಂತ ಧರ್ಮಿಷ್ಠ ಸರ್ಕಾರ ಬಂತಂದ್ರೆ ಇವ್ರದ್ದು ಏನಾಗ್ಬೇಕು ಆ ಹೊತ್ನಾಗ? ಕೃತ ಕಾರಿತ ಅನುಮೋದಿತ ಮೂರು ಹೋಗಿ ಮಾಡಿದವನು ಪಾಪಿ, ಮಾಡಿಸಿದವನು ಪಾಪಿ, ಮಾಡ್ಲಿಕ್ಕೆ ಅನುಮೋದ ಕೊಟ್ಟವನು ಪಾಪಿ, ಮೂರು ಮಂದಿನ ಓದ್ ಹಾಕ್ರಿ ತುರಂದಾಗ ಅಂತಾರೆ ತೀರ್ವ. ಮೊದಲೇ ಮಹಾತ್ಮರ ಅನುಕರಣ ಮಾಡಿಕೊಂಡು ಹೋದ್ರ ಆ ಸಿದ್ಧಿ, ಆ ಗತಿ ಇವನಿಗೇನು ತ್ರಾಸ ಕೊಡ್ಲಾರು, ಮತ್ತೆಷ್ಟು ಲೋಕೋದ್ಧಾರಕ ಆಗ್ತಾವ. ಏನಪ್ಪ, ಇವರ ಅನುಕರಣ, ಇವರ ಅನುಗ್ರಹ ಅದ್ರ ಮ್ಯಾಲೆ ಇಲ್ಲದಿದ್ರೆ ಮಾತ್ರ ಅವು ರಾಕ್ಷಸಿ ವೃತ್ತಿಗೆ ಇಳಿತಾವ. ಅದಕ್ಕ ಮೋಕ್ಷಕ್ಕೂ ಗುರು ಕರ್ಣನ ಬೇಕು, ಗತಿಗೇನು ಗುರು ಕರ್ಣನ ಬೇಕು. ಗುರು ಇಲ್ಲದೆ, ಗುರುವಿನ ಆಶೀರ್ವಾದವಿಲ್ಲದೆ ಇದು ಯಾವ ರೀತಿಯಿಂದಲೂ ಜಗತ್ತಿನಲ್ಲಿ ಜೀವಿಗಳು ಇವರು ಬದುಕಲಾರರು. ಏನೋ ಈಗ ಅವರೊಳೆ ಒಂದು ವಿನೋದದೊಳಗೆ ಅದಾರ. ಎಲ್ಲಿ ತನಕ ವಿನೋದದೊಳಗೆ ಅದಾರ ಅವರು? ಏನೋ ಒಂದು ಪೂರ್ವ ಪುಣ್ಯ ಆ ಶಕ್ತಿ ಅವರಿಗೆ ಇರಬಹುದು. ಏನ ವಿನೋದ ಕಾಣ್ತದೆ ಅವರಿಗೆ? ಆರ್ಥಿಕದ ವಿನೋದ ಇಷ್ಟೇ ಅವರಿಗೆ. ಅವ್ರಿಗೇನು ಬೌದ್ಧಿಕ ವಿನೋದಲ್ಲ, ಏನಪ್ಪಾ ಪಾಂಡಿತ್ಯದ ವಿನೋದಲ್ಲ, ಏನೋ ಹೃದಯ ಶಾಂತಿ ವಿನೋದಲ್ಲ, ಏನಲ್ಲ. ನೋಡ್ರಿ ಹೇಗೈತೆ. ಒಂದ ಆಳ್ವಿಕೆ ಮಾರೇನ ಹೆಂಡತಿ ಲಕ್ಷ್ಮಮ್ಮನವರು, ಎಲ್ಲ ಕಥೆ ಇಲ್ಲ ಅದು. ಆಳ್ವಿಕೆ ಮಾರೇನ ಹೆಂಡತಿ ಲಕ್ಷ್ಮಮ್ಮ ಸ್ವಲ್ಪ ಅಕ್ಕಿ ಆರಿಸಿಕೊಂಡು ಬರುವಲ್ಲಿ ಒಂದು ಅರ್ಧ ಬಗಸಿ ಅಕ್ಕಿ ಆರಿಸಿಕೊಂಡು ಬರುವಲ್ಲಿ ಒಂದು ಪೂರ್ಣ ಒಂದು ಬಗಸಿ ಅಕ್ಕಿ ಆರಿಸಿಕೊಂಡು ಬಂದವ. ತಂದು ಹೆಂಡತಿ ಕೈ ಕೊಟ್ರ, ಈ ಸಕ್ಕಿಯ ಆಸೆ ನಿಮಗೆ ಕೈಯ, ಎಂದಿನಂದವೇ ಕಾಯಕವೇ ಸಾಕು, ಇದನ್ನು ಓದು ಅಲ್ಲಿ ಸುರಿ, ಎಲ್ಲಿ ಆರಿಸಿರಿ ಅಲ್ಲಿ ಹೋಗಿ ಚಳಿ ಬರೀ ಹೋಗ್ರಿ. ಆಸೆ ಎಂಬುದು ಅರಸಿಂಗೆ ಶಿವಭಕ್ತರಿಗೆ ಉಂಟೇಯ, ರೋಷವೆಂಬುದು ಯಮದೂತರಿಗೆ ಅಜಾತರಿಗೆ ಉಂಟೇಯ, ಈ ಸಖ್ಯ ಆಸೆ ನಿಮಗೆ ಆತಕಯ್ಯ, ಹೋಗ್ರಿ. ಹಿಂಗ ಯಾವ ಕುಟುಂಬ ಹಿಂಗ ಅಂದಿದ್ದಾಳಪ್ಪ? ಈಗ ನಮ್ಮ ಕುಟುಂಬ ನಮಗೆ ಇದ್ದಿದ್ರ ನಾವ್ ಎಲ್ಲಿದ್ದಾರ ತಗೊಂಡ್ ಬಂದ್ರೆ ಹಿಂಗಂತಿದ್ದೇನಕ್ಕೆ? ಪಸಂದ್ ತೆಲಿಗೆ ಎಣ್ಣೆ ಹೆಚ್ಚಿ ನೀರ್ ಹಾಕಿ ಶಾವಿಗೆ ಉಣಿಸಿ ನಾಳೆಗೆ ಮತ್ತಿದ್ರಕ್ಕಿಂತ ಹೆಚ್ಚಿಗೆ ಮಾಡಿದೆ ನನ್ ಗಂಡ. ಯಾವಾಗ ಬಾ ಹೇಳುವಕಿ ಎಲ್ಲಿದು? ಗಂಡಿಗೇನು ಹೇಳಬಾರ್ದು, ಅವಾಗೇನು ಎದುರುತ್ರ ಮಾತಾಡಬಾರ್ದು. ವಿವಾದಶೀಲಾಂ ಕೈಮರ್ಥ ಚೂರಣಿ ಪರಾನುಕೂಲಾಂ ಅಂತ ಏನೋ ಅವಾಗ ಆಕಿಗೆ ಎಂತಾರದ್ರ ಗಂಡನಿಗೆ ವಿವಾದಕ್ಕೆ ನಿಲ್ಲಬಾರ್ದು. ಅವ ಏನಂತಾನ ಅದ್ರ ಕೂಡ ನಾವು ಹೂನ ಅನ್ಬೇಕು ಅಂತ ಅಂದ್ರೆ ಈಕೆ ಅದ್ರಕ್ಕೆ ಬೇರೆ ಅದ್ ನೋಡಿ ಲಕ್ಷ್ಮಮ್ಮ. ನಾವು ಹೇಳೋದಕ್ಕಿಂತಲೂ ಗುರುಗಳಾಗಿ ನಾವು ಹೇಳೋದಕ್ಕಿಂತಲೂ ಅವರೇ ಶಾಸ್ತ್ರ ಹೇಳೋರಾದ್ರೆ ನಾ ಏನು ಹೇಳಿ ಅದನ್ನ ಮನಿ ಮಂದೆಲ್ಲ ಪರಮಾತ್ಮನನ್ನ ಕಾಣೋರ ಆಧಾರ. ಅವ್ರ ಮಾತು ಬಹಳ ನಡೀತಾವ್. ಅವ್ರು ನಿಮಗೆ ಹೇಳ್ತಾರ, ಈಗ ಏನೋ ನಿಮಗೆ ನೀವು ಹೊತ್ತು ಹುಟ್ಲಿನ ಹೇಳ್ರಿ, ಎದ್ದವರ ಸ್ನಾನ ಮಾಡಿಕೊಂಡು ಮಾರಿಗೆ ವಿಭೂತಿ ಹಚ್ಕೊಂಡು ದೌಡು
ಪ್ರವಚನಕ್ಕೆ ಹೋಗ್ರಿ ಅಂತ ಹೇಳ್ತಾರ. ಯಾಕೆ ಹೇಳ್ತಾರೋ ಹೇಳ್ತಾರ ಅವರು ಪುಣ್ಯ ಪುರುಷರಾಗ್ಯಾರಿ. ನಾಳೆಗೆ ಹಾದಿ ಅಂದ್ರ ಈ ಹುಡುಗರು ತಗೊಂಡು ಹೋಗು. ಎಷ್ಟಂತ ನಾ ಈ ಹುಡುಗನ ಹಿಡಿಲಿ? 1, 2, 18 ಹುಡುಗರದವು. ಎಷ್ಟು ಕಾಡ್ತಾವ ನೀವು ಹಾಲು ಬೆಳಕ್ ಖಬರ್ ಇತ್ತೇನ ತಗೊಂಡು ಹೋಗು. ಇಲ್ಲಿ ಸುಮ್ಮನೆ ಕೊಂಡು ಏನ್ ಮಾಡ್ಬೇಕಾಗುವುದು? ಗುರುವಾಜ್ಞೆಯ ಏನಪ್ಪ. ಅಂಥ ತಾಯಿಗಳಾಗಲಿ, ಗಂಡಂದ್ರಿಗೆ ಹೇಳೋರು, ಅಂಥ ಇವು ತಂದೆಗಳಾಗಲಿ ಪತ್ನಿಯರಿಗೆ ಹೇಳೋರು, ಅವರೇ ಗುರುಗಳಾಕ್ಕಾರ. ಅವರು ಇಲ್ದಿದ್ರೆ ಮಾತ್ರ ಇದು ಯಾವ ಕಡೆ ಕುಣಿದಾಡ್ತದೆ ಜಗತ್ತು. ಒಂದೇ ರೀತಿಯಿಂದ ಅನ್ನುವಂಗಿಲ್ಲ ಅದಕ್ಕೆ. ಅದು ವಚನ ಅಂತಲ್ಲ, ಗುರುಗಳ ವಚನವೇ ಕಡೆಗೀಲ ಅಂತ. ಈ ಬಂಡಿಗೆ ಕಡೆಗೀಲ ಎಲ್ಲಿ ಇಟ್ಟನ ಅದನ್ನ? ಅದು ವೇದಾಗಮಗಳಲ್ಲಿ ಶುದ್ಧ ಇಟ್ಟನ. ಅಶ್ಚೇ ಮಹಾಮಂತ್ರಶ್ಚೇ ಶಿವ ಇತಿ ಕೀಲಕಂ. ಮಂತ್ರ ಜಪ ಮಾಡುವವನಿಗೂ ಕೂಡ ಕೀಲಕಂ ಇದೇ ಕೀಲಕ, ಇದೇ ಕೀಲ. ಪೂಜಾರ್ಚನೆ ಮಾಡುವವನಿಗೂ ಕೂಡ ಅದೇ ಕೀಲ. ಅದನ್ನ ಹಿಡ್ಕೊಂಡೆ ಮಾಡು, ಅದನ್ನ ಬಿಟ್ಟಿ ಅಂತಂದ್ರೆ ಮಾತ್ರ ನೀನು ನಷ್ಟ ಆಗ್ತೀವಿ. ಹಾ, ಕಡೆಗೀಲ ಏನಪ್ಪ ಎಷ್ಟು ಇದರದು ವೇಗದ ನೋಡ್ರಿ. ಗುರುಗಳದು ಬಹಳ ಬಹಳ ಶಕ್ತಿ, ಬಹಳ ಶಕ್ತಿ, ಬಹಳ ಶಕ್ತಿ, ಬಹಳ ಶಕ್ತಿ. ಅಟು ಇಟು ಹಾಗೆ ಹೀಗಾಗಿ ಅವ್ರ ತಲೆಗೆ ಸುದ್ದ ಇವೇ ವಿಷಯಗಳ ಪಸಂದ್ ಆಗ್ಬಿಟ್ಟವ. ಯಾರು ಗುರುಗಳನ್ನು ಅವ್ರದಾರಲ್ಲ ಅವ್ರ ತಲೆಗೆ ಸುದ್ದ ಅವು ಹಾಂಗ ಪಸಂದ್ ಆಗೇ ಬಿಟ್ಟವ. ಕಾಲಂತ ಕೈಯಾಗ ಹಾಕುದು, ಕೈಯಂತ ತೆಗೆದು ಕಾಲಾಗ ಹಾಕುದು, ಕಾಲಂತ ತೆಗೆದು ತಲೆ ಮೇಲೆ ಇಟ್ಕೋದು, ತಲೆ ಮೇಲೆ ತೆಗೆದು ಕೈಯಾಗ ಹಾಕುದು, ತಲೆ ಮೇಲೆ ತೆಗೆದು ಕಾಲಾಗ ಹಾಕುದು ಅಂತ ಅನ್ನೋದಲ್ಲ. ಹಂಗ ಇರುವುದಪ್ಪ ಪ್ರಪಂಚ. ಮಾಡ್ಕೊಂತ ಹೋಗ್ರಿ ಅಂತ ಅವರು ಹಿಂಗ ಹಗರ್ಕನ ನುಡಿಲಿಕ್ಕೆ ಹತ್ತವ್ರು. ಇದು ಹೇಸಿ ಪಾಪ ಸನ್ಯಾಸಿಗೆ ಬಡಿತಂತಾರಲ್ಲ, ಇದು ವಿಶ್ವದ ತುಂಬಲು ಇಷ್ಟ ಆವರಿಸಿ 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 ಸತ್ಯ ಶುದ್ಧವಾದಂಥ ಈ ಕಾಯಕಗಳು, ಸತ್ಯ ಶುದ್ಧವಾದಂತಹ ವಿಚಾರಗಳು ಇವೆಲ್ಲ ಕೈ ಬಿಟ್ಟು ಹೋದ. ಇದಕ್ಕೆಲ್ಲದಕ್ಕೂ ಇದನ್ನೆಲ್ಲ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕ ಬೇಕದು. ಗಾಂಧೀಜಿಯವರು ಬಹಳ ಪ್ರಯತ್ನ ಮಾಡಿದ್ರು, ಕೈಗೆ ನಿಲುಕಲಿಲ್ಲ. ವಿನೋಬಾಯವರು ಪ್ರಯತ್ನ ಮಾಡಿದ್ರು, ಅವರು ಕೈಗೆ ನಿಲುಕಲಿಲ್ಲ. ಯಾರ್ಯಾರು ಅವ್ರ ಮಾತೇ ಕೇಳಿಲ್ಲ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಇವ್ರು ಕೂತರು. ಅವ್ರು ಹಾಗ ಯಾವನೋ ಒಬ್ಬವ ನಿಮ್ಮಂತ ಭಾಗ್ಯವಂತ ಕೇಳಾವ ಸಿಕ್ಕನಂತಂದ್ರೆ ಅದೊಂದು ದೊಡ್ಡ ಭಾಗ್ಯ. ಏನಪ್ಪ ಅಂಥವ್ರೊಬ್ರು ಶಿಷ್ಯರು ಆ ಗುರುಗಳ ಕೀರ್ತಿ, ಗುರುಗಳ ವೈಭವ, ಗುರುಗಳ ತೇಜಸ್ಸು ಏನಿದೆ ಅದನ್ನು ಪ್ರಸಿದ್ಧ ಮಾಡೋರಂದ್ರೆ ಅವರೇ ಒಬ್ರು. ಹಿಂಗದೆ ಅದಕ್ಕಾಗಿ ಗುರು ವಚನವೇ ಸರ್ವಾಧಿಕ್ಯ ಅಂತಿಟ್ಟಾರ. ಅದರಿಂದ ವೇದ, ಪುರಾಣ, ಆಗಮ, ಸ್ಮೃತಿ, ಪದ, ಸಿದ್ಧಿಗಳ ಬೇರೆ ಅರಸದೆ ಸುದತಿ ಸದ್ಗುರು ವಾಕ್ಯವನ್ನೇ ನಂಬು. ನೀನು ಅತಿ ಮುದದಿಂದೆ ಬಹುಬುದ್ಧಿಗಳನ್ನು ಇಕ್ಕಿ. ನನಕ್ಕಿಂತ ನೀ ಶಾಣ್ಯಾಕಿರ್ಬಹುದು, ನನಕ್ಕಿಂತ ನೀನು ಶಾಣ್ಯಾಕಿರ್ಬಹುದು. ಹೆಣ್ಮಕ್ಳು ಸುಮಾರು ಇರುವುದಿಲ್ಲ, ಅವರು ಶಾಣ್ಯರು ಇರ್ತಾರ. ಏನಪ್ಪ ನೀವು ಗಂಡ ಏನಾರು ಹೇಳಕ್ ಹೋದ ಕೂಡಲೇ ಅವರು ನನಗೆಲ್ಲ ಗುರ್ತತ್ ಬೇಡ, ನನಗೆಲ್ಲ ಗುರ್ತತ್ ಬಿಡ, ಏನ್ ಹೇಳ್ತ ಅಂತ ಹಿಂಗ್ ಕೈ ಮಾಡಿದ್ರಂದ್ರ ಮುಗ್ದ ಹೋದ್. ಎಲ್ಲ ನಮ್ಮಪ್ಪ ಶಾಣೆ ಇದ್ದ, ಅವನಲ್ಲೇ ಕಲ್ತೇನೆ ನಾ. ಎಲ್ಲ ಊರಿಗೆಲ್ಲ ಬೆಂಕಿ ಹಚ್ಚನ ಅವರಪ್ಪ. ನಮ್ಮ ಅಪ್ಪದಾಗೆಲ್ಲ ಕಲ್ತೇನೆ ನಾನು ಎಲ್ಲ ಶಾಣೆ. ನಾ ಹೇಳ್ದಂಗೆ ಕೇಳ ಅಂತ ಹೆಣ್ಮಕ್ಳು ಯಾರು ಹಿಂಗ ಅನ್ಬಹುದು. ಅದಕ್ಕೆ ಅವನು ಯಾಜ್ಞ ಮೇಲೆ ಕೃಷಿಗಳಂತ ಬಹುಬುದ್ಧಿಗಳ ನಿಕ್ಕಿ. ನಿನ್ನ ಬಹುಬುದ್ಧಿ ಬಹಳ ಕಲ್ತಿದ್ದಿ, ಬಹಳ ಶಾಣ್ಯಾಕಿರ್ಬಹುದು ನೀನು. ನಾವೇನು ಎಲ್ಲಾರ ಕನ್ನಡ ಕಲ್ತವ್ರು, ನೀನು ಇಂಗ್ಲಿಷ್ ಕಲ್ತಾಕಿ BA ಆದಾಕಿ, LLB ಆದಾಕಿ, MA ಆದಾಕಿ, ಡಾಕ್ಟರ್ ಆದಾಕಿ, ನೀನು ಶಾಣ್ಯಾಕಿ. ಮತ್ತ ನೀ ಮಾತಾಡುವಾಗ ನಮಗ್ ಮಾತಾಡಕ್ ಸುದ್ದ ಬಾರ್ದಂಗಕತಿ.
ನಾವು ಎಲ್ಲಾರು ಒಂದಿಟ್ಟು ಕನ್ನಡ ಕಲ್ತವ್ರು, ನಾವು ಭಕ್ರಿ ತಗೊಂಡು ನಾವು ಏನಾರ ನಾವು ಅನ್ನೋರು, ನೀವೆಲ್ಲ ಇಂಗ್ಲೀಷ್ನ್ಯಾಗ ನೀವು ಅನ್ನೋರು, ನಿಮ್ಗೆ ತಾ ಹರಿಯಾಕಿಲ್ಲ. ಅದು ಭಾಳ ಶಾಣೆ ಹಾಕಿ ನೀ ಎಷ್ಟ ಶಾಣೆತನ ಕಲ್ತಿದ್ರು ಅದನ್ನ ಬಹುಬುದ್ಧಿಗಳನ್ನ ಇಕ್ಕಿ ಅತಿ ಮುದದಿಂದ ಅವನ್ನೆಲ್ಲ ಒತ್ತಟ್ಟಿಟ್ಟು ಇದೆಲ್ಲ ನಿನಗ್ ಗುರ್ತತಿ ಹೆಂಗ್ ಇಡ್ಬೇಕಂತಂದ್ರ, ರಜಸ್ವಲಿ ಆದಾಗ ಅರಿಬಿನೆಲ್ಲ ಹೆಂಗ್ ಕಟ್ಟಿ ಇಡ್ತೀವಿ ಒಂದ್ ಕಡೆ. ಹ್ಯಾಂಗ ಅರಿಬಿನೆಲ್ಲ ಕಟ್ಟಿ ಹ್ಯಾಂಗ ಇಡ್ತೀವಿ, ಹಂಗ ನಿನ್ನ ಬುದ್ಧಿ ಎನ್ನುವುದು ಏನೈತಿ ಎಲ್ಲಾನು ಕಟ್ಟ ಕೈ ಇಟ್ಬಿಡು. ತರಬೇಡ ಇಲ್ಲಿಗ ನನ್ನ ಮುಂದೆ ದೃಷ್ಟಾಂತ ಬೇಸಿಲ್ರಿ ಅದಕ್ಕೆ. ಏನಪ್ಪ ನಿನ್ನ ಈ ಬಹುಬುದ್ಧಿಗಳನ್ನು ಎಲ್ಲಾನು ಆ ಕಡೆ ಇಕ್ಕಿ ಏನ್ ಮಾಡ್ಬೇಕು? ಅತಿ ಮುದದಿಂದೇ ಕೇಳು. ಅತಿ ಮುದದಿಂದ ಕೇಳು. ಏನೇನು ಹಿಂದಿನ ಚಲನ ಅದರಿಂದೇ ವೇದ ಪುರಾಣ ಆಗಮ ಸ್ಮೃತಿ ಪದಸಿದ್ಧಿಗಳು ಬೇರೆ ಅರ್ಥದೆ. ಆದ್ದರಿಂದ ಬೇರೆ ಮತ್ತು ವೇದ ಓದಕ್ ಹೋಗ್ಬೇಡ, ಮತ್ ವೇದ ಓದಕ್ ಹೋಗ್ಬೇಡ, ಪುರಾಣ ಓದಕ್ ಹೋಗ್ಬೇಡ, ಆಗಮ ಓದಕ್ ಹೋಗ್ಬೇಡ, ಸ್ಮೃತಿ ಓದಕ್ ಹೋಗ್ಬೇಡ, ಮತ್ತ ಬೇರೆ ಬೇರೆ ಪದ ಸಿದ್ಧಿಗಳ ಸಿಂಧಾತ್ತಾಗಿತ್ತ ಹಂಬಲಿಸ್ಲಿಕ್ಕೆ ಹೋಗ್ಬೇಡ. ಸದ್ಗುರು ವಾಕ್ಯವನ್ನೇ ನಂಬು. ಸದ್ಗುರುಗಳ ವಾಕ್ಯ ಏನಿದೆ ಅದೊಂದು ನಂಬು. ಉಪನಿಷತ್ತಿನಲ್ಲಿ ಒಂದು ಕಥೆ ಇದೆ. ಮಗನ ಮೇಲೆ ಪ್ರೀತಿ ಅವ ತಂದೆ, ಅವಾಗ ಅವ ಏನು ಹೇಳಿದ? ಇದೇ ವಿಷಯವನ್ನ ಹೇಳಿದ ಮಗನಿಗೆ. ಇದೇನ ಶ್ರುತಿ ವಿಷಯ ಏನಿದೆ, ಈ ಶ್ರುತಿ ವಿಷಯವನ್ನೇ ಹೇಳಿದ. ನೀನು ಅಖಂಡನು, ಅದ್ವಿತೀಯನು, ಪರಮಾನಂದ ಭರಿತನು, ನಿತ್ಯ ತೃಪ್ತನು, ನಿತ್ಯ ಮುಕ್ತನು, ನಿನಗೆ ಜನನವಿಲ್ಲ ಮರಣವಿಲ್ಲ ಇತ್ಯಾದಿ ಇದೇ ವಿಷಯಗಳನ್ನ ಮಗನಿಗೆ ಹೇಳಿದ. ಹೇಳಿದ ಆ ಮಗನಿಗೆ ಅದ್ರ ಮ್ಯಾಲ ಶ್ರದ್ಧಾ ಬರಲಿಲ್ಲ. ನಮ್ಮ ಅಪ್ಪ ಬಹುತೇಕ ವಿದ್ಯಾ ಕಲ್ತಂಗ ಕಾಣುದಿಲ್ಲ, ಅದಕ್ಕೆ ಏನೇನು ಹೇಳ್ತಾನ ಅಂತ ಅವ ಅನ್ನುವ ಧೋರಣದಲ್ಲಿ ಇದ್ದ ಮಗ. ಅದನ್ನ ನೋಡಿಕೊಂಡು ಹಾಗಾದ್ರೆ ಒಬ್ಬರ ಹತ್ರ ಹೋಗಪ್ಪ ಅಂತ ಕಳಿಸಿಕೊಟ್ರು. ಒಬ್ಬ ಪಂಡಿತನ ಕಡೆ, ಒಬ್ಬ ಋಷಿ ಕಡೆ ಕಳಿಸಿಕೊಟ್ಟು ಕೂಡಲೇ ಅವರು ಹೋಗಿ ಹುಡುಗ ಹೋಗಿ ನನಗೆ ಹಿಂಗೆ ಕಳಿಸಿಕೊಟ್ಟಾರ, ತಮ್ಮ ಹತ್ರ ವಿದ್ಯಾರ್ಥಿಯಾಗಿ ಬಂದೇನೆ ಅಂತ. ಒಳ್ಳೆಯದು. ಆದ್ರೆ ಮೊದಲಿಗೆ 12 ವರ್ಷ ಆಕಳಕ್ಕೆ ಆಗ್ಬೇಕತಿ. ನೋಡಿ ಹ್ಯಾಂಗ್ ಮಾಡ್ತೇನೆ, 12 ವರ್ಷ ಆಕಳಕಾಯಿ ಆ ನಂತರ ನಾ ವಿದ್ಯೆ ಹೇಳ್ತೇನೆ. ಹೌದಿದು ಬರೋಬ್ಬರಿ ಇರಬಹುದು ಅಂದವ. 12 ವರ್ಷ ಆಕಳಕ್ಕಾದ. ಆಕಳಕ್ಕಾದ ಬಳಿಕ ಅಲ್ಲಿಂದ 12 ವರ್ಷದ ಮೇಲೆ ವಿದ್ಯೆ ಹೇಳಕ್ ಶುರು ಮಾಡಿದ. ಮೊದಲಿಗೆ ಲಘು ಕೌಮುದಿ ಶುರು ಮಾಡಿದ. ಐ ಉಣ್ ರಲ್ ರುಕ್ ಏ ಓಂಗ್ ಐ ಹವರ್ಟ್ ಅಂತೇಳಿ ಆ ಲಘು ಕೌಮುದಿ ಶುರು ಮಾಡಿದ. ಅದು ಲಘು ಕೌಮುದಿ ಶುರು ಮಾಡಿ ವ್ಯಾಕರಣ ಆಗ್ಬೇಕಾದ್ರೆ ಅದಕ್ಕೆ 12 ವರ್ಷ ಹೋತು. ವ್ಯಾಕರಣ ಆದ ಬಳಿಕ ಅಲ್ಲಿಂದ ಅಸ್ತುತ್ತರಸ್ಯಾಂ ದಿವಿಲಿ ದಿಶಿದೇವದಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಅಂತ ಎಲ್ಲ ಕಾವ್ಯಗಳನ್ನ ಹೇಳಕತ್ತಿದ. ಇದಕ್ಕೊಂದು 12 ವರ್ಷ ಆದು. ವ್ಯಾಕರಣ ಆತು, ಕಾವ್ಯ ಆತು. ಅಲ್ಲಿಂದ ಮುಂದೆ ಏನ್ ಮಾಡಿದ? ಅಲ್ಲಿಂದ ಸಾಂಖ್ಯಶಾಸ್ತ್ರವನ್ನು ಹೇಳಕತ್ತಿದ. ಕಪಿಲ ಸಿದ್ಧಾಂತದ ಸಾಂಖ್ಯಶಾಸ್ತ್ರಗಳನ್ನ ಹೇಳಿಕತ್ತಿದ. ಇಷ್ಟಾಗೋದ್ರೊಳಗ ಅತ್ಯಂತ ನ್ಯಾಯಶಾಸ್ತ್ರ ಶುರು ಮಾಡಿದ, ತರ್ಕಶಾಸ್ತ್ರ. ಅದಕ್ಕೊಂದು 12 ವರ್ಷ, ಅದಕ್ಕೊಂದು 12 ವರ್ಷ, ಅದಕ್ಕೊಂದು 12 ವರ್ಷ, ಅದಕ್ಕೊಂದು 12 ವರ್ಷ, ಅದಕ್ಕೊಂದು 12 ವರ್ಷ. ಎಷ್ಟಾದ್ರು 12 ಇಲ್ಲಿ 60 ವರ್ಷ. ಇವ್ ಹೋಗ್ಬೇಕಾರ ಮೊದಲ 20 ವರ್ಷದಾಗ 20, 60, 80 ವರ್ಷ ಅದು. ಇಷ್ಟಾದ ಬಳಿಕ ಅಲ್ಲೇ ಕಡಿ ವಿದ್ಯಾ ಅಂತ ತಿಳ್ಕೊಂಡು ನೀನು ಬ್ರಹ್ಮ ಸ್ವರೂಪ ಇದ್ದಿ ಅಂತ ಹೇಳಿದವ. ನೀನು ಬ್ರಹ್ಮ ಸ್ವರೂಪ ಇದ್ದಿ, ನಿನಗೆ ಜಾತಿ ಇಲ್ಲ, ನಿನಗೆ ಗೋತ್ರವಿಲ್ಲ, ನಿನಗೆ ಜನ್ಮವಿಲ್ಲ, ನಿನಗೆ ಮರಣವಿಲ್ಲ, ಅಖಂಡ ಅದ್ವಿತೀಯ ರೂಪ ಪರಮಾತ್ಮನೇನಿದ್ದಿದ್ದಿ ತತ್ವಮಸಿ ಅಂತ ಅವಾಗ ಜಲಾಶಿವ ಶಿವ ನಮ್ಮ ಅಪ್ಪ ಮೊದಲೇ ಹೇಳಿದ್ನಲ್ಲೋ ಅಪ್ಪ. ನಮ್ಮ ಅಪ್ಪ ಮೊದಲೇ ಹೇಳಿದ್ದ, ಇದನ್ನ ಮೊದಲೇ ಹೇಳಿದ್ದ. ಬೆಂಕಿ ಹಚ್ಚಿ 80 ವರ್ಷಗಳವರೆಗೆ ಇದನ್ನು ನಾನು ಸುಮ್ಮನೆ ಕತ್ತಿ ಬಿಡ್ದಂಗ ದುಡಿದ್ನಲ್ಲ, ಇದಕ್ಕ ಮೊದಲೇ ಹೇಳಿದ್ದ. ಮಾಡಲಿಲ್ಲ, ಪ್ರಪಂಚ ಸಹಿತ ಮಾಡಲಿಲ್ಲ.
ಹೌದಲ್ಲ ಹೌದಲ್ಲ ಅದು ಆಗಲಿಲ್ಲ. ಏನಾತ ನನ್ನ ಹಣೆ ಬಾರ ಇದ್ರದು, ಏನ್ ನನ್ನ ಪರಿಸ್ಥಿತಿ ಆತು ಅಂತ ಮೊದಲೇ ಹೇಳಿದ. ಹುಟ್ಟಿ ಅಲ್ಲೇ ನಾನು 20 ವರ್ಷದಾಗಿದ್ದಾಗ ಎಲ್ಲ ಮಗನೇ ನೀನು ಅಖಂಡ ಅದ್ವಿತೀಯರು ಪರಮಾತ್ಮ ಚಂದಾಗಿ ಇದನ್ನ ಹೇಳಿದ್ದ. ಅವಾಗ ನಂಬಿದ್ದು ನಾ ಎಷ್ಟು ಕೃತಾರ್ಥನಾಗ್ತಿದ್ನಿ ಅಂತ ಹಳಳಿ ಮಾಡ್ಕೋತಾನ. ಇದು ಉಪನಿಷತ್ತಿನ ಕಥೆ ಇದು. ಅದಕ್ಕಾಗಿ ಗುರು ವಾಕ್ಯವನ್ನು ನಂಬು. ಈಗ ಹೇಳೋದವ್ರು ಗುರು ವಾಕ್ಯವನ್ನು ನಂಬು, ಬಹುಬುದ್ಧಿಗಳ ನಿಕ್ಕಿ ಇದನ್ನ ಬಿಟ್ಟು ಅತಿ ಮುದದಿಂದ ಕೇಳು, ಇದನ್ನ ಬಿಟ್ಟು ಮತ್ತ ವೇದ ವೇದ ಪುರಾಣ ಆಗಮ ಸ್ಮೃತಿ ಪದಸಿದ್ಧಿ ವೇದ ಓದಬೇಕಂತ, ಪುರಾಣ ಓದಬೇಕಂತ, ಶ್ರುತಿ ಓದಬೇಕಂತ, ಸ್ಮೃತಿ ಓದಬೇಕಂತ. ಏನಪ್ಪ ಹೋದ್ರಿ ನಮ್ಮ ಮಠದಲ್ಲಿ ಚಲೋ ಓದಕ್ ಹೋದ್ರಿ ಎಲ್ಲರೂ. 10-20 ವರ್ಷಗಳ ಓದಕ್ ಹೋದ್ರು. ಅಪೂರ್ವ ತತ್ವನ ಕಳ್ಕೊಂಡ್ಬಿಟ್ರಿ. ಏನಪ್ಪ ಈಗ ಈ ವಿಷಯಗಳು ಈ ರೀತಿಯಾಗಿ ಹೋದ್ರೆ ಇದು ಹಾಗೆ ಹೋಗ್ತಲ್ಲ. ಇದನ್ನು ನಮಗೂ ಇಂಗ್ಲಿಷ್ ಸಾಲಿಗೆ ಹಾಕಕ್ ಹಚ್ಚಿದ್ರು. ನಮ್ ಕೂಡ ಡಾಕ್ಟರ್ ಆದ ಒಬ್ಬವ, ಅವನು ಹುಡುಗಿದ್ದ. ಅವನು ಕೂಡ ನಮ್ಮನ್ನು ಅದ್ರ ಒಯ್ಯಾಕ ಹಚ್ಚಿದ್ರು. ನಾವು ಅಲ್ಲಿ ನಾನು ಬೇಡ್ರಿ ತಾವು ಮುದುಕರದ್ರಿ, ನಾವು ಸಣ್ಣ ಹುಡುಗರದೇವಿ, ಆ ಕಡೆ ನಾವು ಹೈಸ್ಕೂಲಿಗೆ ಹೋಗೋದ್ರೊಳಗೆ ನಿಮ್ದ ಆಯುಷ್ಯನ ಪೂರ್ತಿ ಆತಂದ್ರೆ ನಾವು ಆ ಕಡೆಯಿಂದ ಎಲ್ಲ ಕಷ್ಟದಾಗ ಹೋದೇವಿ, ನಾವಲ್ಲೇ ಹೋಗಕ ಸಾಕು, ಇಲ್ಲೇ ತಾವೇನ್ ಹೇಳ್ತೀರಿ ಇದನ್ನ ಕೇಳ್ಕೊಂಡಿರ್ತೇನೆ ಅಂತಂದೆ. ಅಂದ್ರ ಇಲ್ಲಿ ಬಂದು ಕುಂತೇನೆ. ಇಲ್ಲಿದ್ರೆ ನಾನು ಒಬ್ಬ ಪ್ರತಿವಾದಿಯಾಗಿ ಬಡದಾಟಕ್ ಹೋಗ್ತಿದ್ದೆ. ಏನಪ್ಪ ಚಲೋ ಬಡದಾಡ್ತಿದ್ದೆ. ಬರಾಣ್ರಿ ಬರೀ ಎಲ್ಲಿ ಬರುದು ಈಗ ಹೋತ್ರಿ ಅವ್ರಿಗೆ. ಇದ್ರ ಸಾಮಾನ್ಯ ಗುರುಗಳ ಬಲನ ಹೋತಂದ್ರೆ ಅಲ್ಲೇನ್ ಬರುದ್ರಿ? ಆ ಕಡೆಯಿಂದ ಅಲ್ಲೇನ್ ಬರುದು? ಅದರ ಬೆಂಕಿ ಹಚ್ತಾರೆ. ಇದು ಅದಕ್ಕೆ ಬ್ಯಾರೆ ಮತ್ತ ನಾವು ಅದನ್ನ ಹೇಳ್ತೇವೆ. ಇದನ್ನ ಕೇಳ್ರಿ, ನಿಮ್ಗೆ ಹೇಳೋದು ಇದನ್ನ ಕೇಳ್ರಿ. ಬ್ಯಾರೆ ಬೇರೆ ಮತ್ತೆ ಶೇನಮ್ಗೆ ಹೋಗ್ಬೇಡ್ರಿ. ನಾ ಹೇಳುದ ಅವ್ರ ವೇದ ಪುರಾಣ ಅಂತ ಇಂಥದ್ದು ಓದಾಕ್ ಹೋಗ್ಬೇಡ್ರಿ ಅಂತ ಹೇಳಿದ. ಹಂಗ ನೀವೇನ್ ವೇದ ಪುರಾಣ ಓದಾಕಂತ ಹೋಗೋದ್ರಲ್ಲ ನನಗೆ ಖಾತ್ರಿ ಐತಿ. ಆದ್ರೆ ಇಲ್ಲಿ ಹೋಗೋರು, ಶೇನಮ್ಗೆ ಹೋಗೋರು, ನಾಟಕಕ್ಕೆ ಹೋಗೋರು, ಹಿಂದಿ ಅಂಗಡಿಗೆ ಹೋಗೋರು, ಶರ್ಯದ ಅಂಗಡಿಗೆ ಹೋಗೋರು, ಇಂಥ ಚಟಗಳಿಗೆ ಹೋಗ್ಬೇಡಿ. ಇದು ಏನಪ್ಪ, ಅದರಿಂದ ಆ ಕಡೆ ಲಕ್ಷ ಕೊಡಬೇಡ್ರಿ. ತಣ್ಣಗನ ಏನೋ ನಿಮ್ಮ ಬಾಳ ನೋಡಿ 12 ತಿಂಗಳನ್ನು ಹೋಳಿ ಹುಣ್ಣಿ ಮಾಡಿಲ್ಲ. 12 ತಿಂಗಳದಾಗ 1 ತಿಂಗಳೇನೋ ಒಂದ್ ಹುಣ್ಣಿ ಹೋಳಿ ಹುಣ್ಣಿ ಅಂತ ಮಾಡ್ಯಾರ. ಅದು ಅವತ್ತೊಂದ್ ದಿನ ಲಭ್ಯ ಹೊಡೆದ್ಬಿಟ್ರೆ ಆಗಿ ಹೋಗ್ತದ. ಹಂಗ ಜೀವನ ತುಂಬನ ಶೇನ ಮಾಡ್ಬಾರ್ದು. ಅದೇ ಒಂದು ಯಾವಾಗ ಒಮ್ಮೆ ಆಯುಷ್ಯದೊಳಗೆ ಒಂದು ಶೇನ ನಾಟಕ. ಈಗದ ನಮ್ಮ ಶಿವಾನಂದದ ನೋಡು, ಅವ ಹೋಗುದಿಲ್ಲ. ನಮ್ಮ ಹತ್ತಿರ ಇದ್ದ ಹುಡುಗರು ರಾತ್ರಿ ನಾಟಕ ನೋಡಕ್ ಹೋಗ್ತಾವ. ಏನ್ರಿಪ್ಪ ಈ ಶೇನಮಕ್ ಹೋಗಿಲ್ಲ ನೋಡ್ರಿ. ಅದು ಏನಪ್ಪ ಇದು ಇಂಥ ಹೊಲಸು ಕಲಿಬೇಡ್ರಿ. ಇದು ನಿಮ್ಗ ಹಾನಿ. ಇದು ಇದರದು ಅಂತ ಅವ್ರು ಏನಂತ ವೇದ ಪುರಾಣ ಆಗಮ ಇಂಥವನ್ನೆಲ್ಲ ಓದಾಕ್ ಹೋಗಿ ಆಯುಷ್ಯ ಕಳ್ಕೊಂಡು ನಷ್ಟ ಆಗ್ಬೇಡ್ರಿ. ಇದು ಎಲ್ಲೂ ಬಳಲದೆ ಸುಮ್ಮನೆ ಇದನ್ನ ಈ ವಿಷಯವನ್ನು ನೋಡಿಕೊಂಡು ಕೃತಾರ್ಥ ಆಗ್ರಿ. ಇದಕ್ಕೆ ಗುರು ವಚನವೇ ಇದಕ್ಕೆ ಮುಖ್ಯವಾದದ್ದು ಅಂತ ಎಷ್ಟು ಆಸಕ್ತಿಯಿಂದ ಗುರುಗಳು ಉಪದೇಶದ ನೋಡಪ್ಪ. ಇನ್ನು ಮುಂದ ಇದೇ ವಿಷಯ ಪ್ರಾರಂಭ. ಮುಂದಿನ ವಿಷಯ ನಾಳೆ ನೋಡೋಣ. ಪೂಜನೀಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಪರಮಾನುಭವ ಬೋಧ ಸಂಧಿ 4 ಸೂತ್ರ 1 ಮುಂದೆ ಸಾಗಿದೆ.